ಶ್ಯಾಮಂ ರವೀಂದ್ರಮಿತದೀಧಿತಿಕಾಂತಿಯುಕ್ತಂ ಜ್ಞಾನಂ ಶರಂಚ ತದತಂ ಪ್ರೇಯಾ ಸಮೇತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ಮುಖೇಷು ಸಂದರ್ಶಯಂತಮಮಿತಂ ಸ್ಮರತೋರುಗೇಭಿಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀ ಗುರುಭ್ಯೋ ನಮಃ. ಒಂದು ಕ್ರಮದಲ್ಲಿ ಶಾಸ್ತ್ರಕಾರರು ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ಒಂದು ಬಾಲ್ಯ, ಎರಡನೇದ್ದು ಗುರುಕುಲ, ಮೂರನೇದ್ದು ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥಾಶ್ರಮ, ಹೀಗೆ ಒಂದು ಕ್ರಮ ಹಾಕಿಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಯಾವ ರೀತಿಯಾಗಿರಬೇಕು ಅಂತ ತಿಳಿಸ್ಲಿಕ್ಕಾಗಿ ಭಗವಂತ ಮಾನುಷತ್ವೇಚ ಮಾನುಷಿ ಅಂತ, ಮನುಷ್ಯನಾಗಿ ಇರುವಾಗ ಹೇಗಿರಬೇಕು ಅಂತ ಅನ್ನೋದನ್ನು ಭಗವಂತ ಮಾಡಿ ತೋರಿಸ್ತಾನೆ. ವಿಶ್ವಾಮಿತ್ರರ ಜೊತೆಗೆ ಹೋಗಿ ಅವರಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿ ಗುರುಗಳಿಗೆ ವಿಧೇಯನಾಗಿ ಇದ್ದು ತೋರಿಸಿದ್ದಾನೆ. ನಾನು ನಿನ್ನೆ ಹೇಳಿದಂತೆ ಗುರುಕುಲದಲ್ಲಿ ನಾವು ಸಿದ್ಧಾಂತವನ್ನು ತಿಳಿಯೋದು, ಸಂಸಾರದಲ್ಲಿ ಅದನ್ನು ಅಭ್ಯಾಸ ಮಾಡೋದು. ಇದು ಹೇಗಿರಬೇಕು ಅಂತ ಮೊದಲು ಗೊತ್ತಿದ್ದರೆ ಹಾಗಿರಲಿಕ್ಕೆ ಆಗ್ತದೆ. ತಿಳಿದುಕೊಳ್ಳದೆ ವ್ಯಾಪಾರವನ್ನು ಮಾಡತಕ್ಕಂಥವನು ಅವನು ಯಶಸ್ವಿ ಆಗೋದಿಲ್ಲ. ತಾನು ಯಾವ ವ್ಯಾಪಾರವನ್ನು ಮಾಡ್ತಾನೆ ಅದನ್ನು ಸರಿಯಾಗಿ ತಿಳಿದುಕೊಂಡು ವ್ಯಾಪಾರವನ್ನು ಮಾಡಿದರೆ ಅವನು ಯಶಸ್ವಿ ಆಗ್ತಾನೆ. ಹಾಗೆಯೇ ಜೀವನವನ್ನು ಹೇಗೆ ಮಾಡಬೇಕು ಅಂತ ತಿಳಿಯಲಾರ್ದೇನೆ ಜೀವನ ಮಾಡಿದರೆ ಅವನು ಯಶಸ್ವಿ ಆಗೋದಿಲ್ಲ. ಜೀವನ ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಬರೀ ಇಷ್ಟೇ ಅಲ್ಲ, ಯಾವ ಯಾವ ಅವಸ್ಥೆಯಲ್ಲಿ ಯಾವ ಯಾವ ರೀತಿಯಾಗಿ ಇರಬೇಕು ಅಂತಲೂ ಹೇಳಿಕೊಟ್ಟಿದ್ದಾರೆ. ಯಾವ ದೇಶದಲ್ಲಿಯೂ ಕೂಡ ನಾವು ಹೆಂಗೆ ಜೀವನ ಮಾಡಬೇಕು ಅಂತ ಹೇಳಿಕೊಡ್ತಕ್ಕಂಥ ಶಾಸ್ತ್ರಗಳಿಲ್ಲ. ಅಂಥದ್ದು ರಾಮದೇವರು ಅವತಾರವನ್ನು ಮಾಡಿ ಆ ಆಶ್ರಮಗಳಿಗೆ ಯೋಗ್ಯವಾದಂತಹ ಧರ್ಮವನ್ನು ತೋರಿಸ್ತಾರೆ. ಗುರುಕುಲದಲ್ಲಿ ಇದ್ದಾಗ ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಜೀವನದಲ್ಲಿ ಒಬ್ಬರ ಮಾರ್ಗದರ್ಶಕರು ಬೇಕು. ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೇವೆ. ಹೋಗುವಾಗ 4-5 ರಸ್ತೆಗಳು ಬರ್ತವೆ. ಆಗ ನಾವು ಒಬ್ಬರನ್ನು ಕೇಳುತ್ತೇವೆ, ನಾನು ಹೋಗಬೇಕಾದ ದಾರಿ ಯಾವುದು? ಕೇಳಲಾರ್ದೆ ನಮ್ಮಷ್ಟಕ್ಕೆ ನಾವೇ ನಮ್ಮ ಬುದ್ಧಿಯಿಂದ ಹೋದರೆ ರಾಂಗ್ ರೂಟಿಗೆ ಹೋಗ್ತೀವಿ. ಸ್ವಲ್ಪ ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋದ ಮೇಲೆ ಗೊತ್ತಾಗ್ತದೆ ನಾನು ತಪ್ಪು ದಾರಿಗೆ ಬಂದಿದ್ದೇನೆ, ಮೊದಲೇ ಕೇಳಬೇಕಾಗಿತ್ತು, ಕೇಳಲಿಲ್ಲ ಅಂತ ಮತ್ತೆ ನಾವು ತಿರುಗಿ ಬರ್ತೀವಿ. ತಿರುಗಿ ಬಂದು ಕೇಳ್ಕೊಳ್ತೇವೆ, ಅವರು ಸರಿಯಾದ ದಾರಿ ಹೇಳ್ತಾರೆ, ಹೋಗ್ತೀವಿ. ಆ ಕೆಲಸ ನಾವು ಮೊದಲು ಮಾಡಿದ್ರೆ ರಾಂಗ್ ರೂಟಿಗೆ ಹೋಗೋ ಪ್ರಸಂಗ ಬರ್ತಿದ್ದಿಲ್ಲ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅಕಸ್ಮಾತ್ ರಾಂಗ್ ರೂಟಿಗೆ ಹೋದರೆ ರಿವರ್ಸ್ ತೊಗೊಂಡು ಬರಲಿಕ್ಕೆ ಬರ್ತದೆ. ಆದರೆ ಜೀವನದ ದಾರಿಯೊಳಗೆ ಮಾತ್ರ ತಿರುಗಿ ಬರಲಿಕ್ಕೆ ಆಗೋದಿಲ್ಲ. ಒನ್ ವೇ. ಇಂಥಲ್ಲಿ ನಾವು ಸರಿಯಾಗಿ ಯಾರು ನಮಗೆ ತೋರಿಸ್ತಾರೆ, ದಾರಿ ತಿಳ್ಕೊಂಡವರಿದ್ದಾರೆ, ಅವ್ರ ಹತ್ರ ನಾವು ಕೇಳಬೇಕು. ಈ 4 ದಾರಿಗಳು ಯಾವ ಯಾವ ಊರಿಗೆ ಹೋಗ್ತವೆ ಅಂತ ಅಲ್ಲಿ ಇದ್ದವ್ರಿಗೆ ಗೊತ್ತಿದೆ. ಅದಕ್ಕೆ ನಾವು ಯಾವ ಊರ ಹೆಸರು ಹೇಳ್ತೇವೆ, ಅವರು ಆ ಊರಿಗೆ ಹೋಗುವ ದಾರಿ ಇದು, ಈ ಊರಿಗೆ ಹೋಗುವ ದಾರಿ ಇದು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಅವರ ಮಾರ್ಗದರ್ಶನದಂತೆ ನಾವು ಹೋದರೆ ಸರಿಯಾಗಿ ನಾವು ಊರು ಮುಟ್ತೇವೆ. ಇದು ಎಲ್ಲರಿಗೂ ಅನುಭವ. ಅದರಂತೆ ಜೀವನದೊಳಗೆ
ಗುರುಗಳು ಅಂತೇನಿದ್ದಾರೆ ಅವರು ಮಾರ್ಗದರ್ಶಕರು. ಯಾರನ್ನೂ ಗುರುಗಳನ್ನಾಗಿ ಮಾಡಿಕೊಳ್ಳದೆ ನನಗೆ ತಿಳಿದಂತೆ ನಾನು ಜೀವನ ಮಾಡ್ತೀನಿ ಅಂತ ಹೇಳಿದರೆ ಅವನು ಎಷ್ಟೋ ಸಮಯದೊಳಗೆ ರಾಂಗ್ ರೂಟಿಗೆ ಹೋಗ್ತಾನೆ. ರೂಟ್ ಸರಿ ಇರಬಹುದು, ಆದರೆ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ ನಾವು ಹೋಗೋ ಊರು ರೂಟು ಸರಿ ಇರಲಿಕ್ಕಿಲ್ಲ, ಆದರೆ ನಾವು ಊರಿಗೆ ಹೋಗ್ತೇವೆ. ಆದ್ದರಿಂದ ಉದ್ದೇಶ ಪ್ರಧಾನ, ಅದಕ್ಕೆ ಬೇಕಾದ ಮಾರ್ಗವನ್ನು ಹುಡುಕಬೇಕು. ಆ ಮಾರ್ಗವನ್ನು ತಿಳಿದವರನ್ನು ಮಾರ್ಗದರ್ಶನಕನಾಗಿ ಮಾಡಿಕೊಳ್ಳಬೇಕು. ಇದು ಜೀವನದ ಪ್ರಧಾನವಾದಂತಹ ಅಂಗ. ದೇವರ ಹತ್ರ ಹೋಗಬೇಕಾಗಿದೆ. ಮುಕುಂದ ಭಕ್ತಿ, ಗುರುಭಕ್ತಿ ಜಾಜಿ. ಮೊದಲು ಗುರುಗಳು ಬೇಕು, ಅವರಿಂದ ನಾವು ದೇವರ ಹತ್ರ ಹೋಗಬೇಕು ಅಂತ. ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡ ಮೇಲೆ ದೇವರ ಎಂಟ್ರಿ ಆಗ್ತಾನೆ. ಇವತ್ತೇ ನೀವು ಯಾರಾದರೂ ಕೈ ಎತ್ತಿರಿ, ನನಗಿನ್ನು 1 ಗಂಟೆಯೊಳಗೆ ಪ್ರಧಾನಮಂತ್ರಿಗಳನ್ನು ತೋರಿಸ್ಬೇಕು, ಪ್ರಧಾನಮಂತ್ರಿಗಳ ಭೇಟಿ ಮಾಡಿಸ್ಬೇಕು 1 ಗಂಟೆಯೊಳಗೆ. ಯಾರಾದರೂ ಮಾಡಿಸ್ತೀರಾ? ಇಲ್ಲ. ಏನು ಮಾತಾಡ್ತೀರಿ? ಅಪಾಯಿಂಟ್ಮೆಂಟ್ ತಗೋಬೇಕು, ದಿಲ್ಲಿಗೆ ಹೋಗಬೇಕು, ಅಲ್ಲೆಲ್ಲ ಮಾಡಬೇಕು, ಇದೆಲ್ಲ ಮಾಡಬೇಕು. 108 ನಮಗೆ ಹೇಳ್ತಿರೋ ಇಲ್ಲೋ? ಒಬ್ಬ ಸಾಧಾರಣ ಮಂತ್ರಿನ ಭೇಟಿ ಆಗಬೇಕಾದ್ರೆ ಇಷ್ಟು ದೂರ ಎಲ್ಲ ಪ್ರಶಸ್ತಿ ಇವೆ ಅಂತಂದ ಮೇಲೆ ದೇವರನ್ನು ದರ್ಶನ ಮಾಡ್ಕೊಳ್ಬೇಕು ಅಂದರೆ ಆಟನ. ನಿನ್ನೆ ಒಬ್ರು ಯಾರೋ ಕೇಳಿದರು, ದೇವರು ಈಗಿಂದ ನಮಗೆ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದರು. ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಜನ್ಮದೊಳಗೆ ದೇವರು ಇದ್ದಾನೆ ಅಂತ ನಮಗೆ ವಿಶ್ವಾಸ ಬಂದ ಮೇಲೆ 1000 ಜನ್ಮ ಆದ ಮೇಲೆ ಭಕ್ತಿ ಬರ್ತದಂತ. ಆಮೇಲೆ ನಿಜವಾಗಿ ಈಗ ಊರೊಳಗೆ ಆ ರೋಡು ಈ ರೋಡು, ಆ ಟರ್ನಿಂಗು ಈ ಟರ್ನಿಂಗ್ ಮುಗಿದ ಮೇಲೆ ಬೈಪಾಸ್ ಬರ್ತದೆ. ಬೈಪಾಸ್ ಬಂದ ಅದಕ್ಕೆ ನಿಜವಾದ ರೋಡು ನಮಗೆ ಹೋಗಬೇಕಾದದ್ದು. ಹಾಗೆಯೇ ನಾವಿನ್ನೂ ವ್ರತ ನಿಯಮ ಉಪವಾಸ ಅದು ಇದು ಮಾಡ್ತಾ ಊರೊಳಗೆ ರೋಡ್ದಾಗ ಓಡಾಡ್ತಾ ಇದ್ದೀವಿ. ಯಾವಾಗ ಗಟ್ಟಿ ಮುಟ್ಟಿಯಾಗಿ ಶ್ರವಣ ಮನನಾದಿಗಳನ್ನು ಮಾಡಲಿಕ್ಕೆ ಆಸಕ್ತಿ ಬರ್ತದೋ ಆಗ ನಾವು ಬೈಪಾಸಿಗೆ ಬಂದಂಗೆ, ರಿಂಗ್ ರೋಡಿಗೆ ಬಂದಂಗೆ. ರಿಂಗ್ ರೋಡಲ್ಲ, ಏನದು, ನೈಸ್ ರೋಡಿಗೆ ಬಂದಂಗೆ. ತಾತ್ಪರ್ಯ ಏನು ಅಂದರೆ, ಇನ್ನೂ ಇದ್ದೀವಿ, ಮನೆಯ ವ್ಯಾಮೋಹ ಹೋಗಿಲ್ಲ, ದುಡ್ಡಿನ ವ್ಯಾಮೋಹ ಹೋಗಿಲ್ಲ, ರಾಗದ್ವೇಷಗಳು ಹೋಗಿಲ್ಲ, ಸಣ್ಣತನ ಹೋಗಿಲ್ಲ, ತುಚ್ಛ ವಿಷಯಗಳ ಬಗ್ಗೆ ಡೀಪ್ ವಿಚಾರ ಮಾಡೋದು ಹೋಗಿಲ್ಲ. ಇನ್ನೂ ಊರಾಗಿನ ರೋಡನ್ನೇ ದಾಟಿಲ್ಲ ಅಂತಂದ ಮೇಲೆ ನಮಗೆ ಒಮ್ಮಲಿಗೆ ದೇವ್ರ ದರ್ಶನ ಮಾಡಿರಿ ಅಂದರೆ ಹೆಂಗೆ ಮಾಡಿಸ್ಲಿಕ್ಕೆ ಸಾಧ್ಯದ? ನಾವು ಇದನ್ನೆಲ್ಲ ಆದರ್ಶ ಅಂತ ತಿಳ್ಕೊಳ್ಬೇಕು ಮೊದಲೇಕ್ಕೆ. ನಾವು ಎಲ್ಲಿದ್ದೀವಿ ಅದನ್ನು ಹೆಂಗಿರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾನೆ ರಾಮ. ಅದಕ್ಕೆ ದಾಂಪತ್ಯ ಜೀವನ ಅಂತ ಕರೀತಾರೆ. ದಾಂಪತ್ಯ ಜೀವನ ಅಂದರೆ ಇಬ್ಬರು ಒಂದಾಗಿ ಬಾಳುವುದು ಅಂತ ಅರ್ಥ. ನಾನು ಪುಸ್ತಕ ಓದಿದ ಪ್ರಕಾರ 80% ಜನ ಸರಿಯಾಗಿ ಜೀವನ ಮಾಡದೆ ಹಾಳು ಮಾಡ್ಕೊಳ್ತಾರೆ. 20% ಜನ ಮಾತ್ರ ಪ್ಲ್ಯಾನ್ ಮಾಡಿ ಜೀವನ ಮಾಡ್ತಾರೆ. ವಯಸ್ಸಾಯಿತು, ಹೆಣ್ಣು ತೋರಿಸಿದ್ರು, ಮದುವೆ ಆಯಿತು, ಜೀವನ ಮಾಡಿದೇವಿ, ಮಕ್ಕಳಾಗಿಬಿಟ್ಟು ಅವ್ರನ್ನ ಹೆಂಗೆ ಏನೇನೋ ನಮಗೆ ಒಟ್ಟಾರೆ ಏನೇನು ನಮಗೆ ನಮ್ಮ ಉತ್ತರ ಕರ್ನಾಟಕ ಭಾಷಾದೊಳಗೆ ಹೇಳ್ಬೇಕಂದ್ರೆ ಎಲ್ಲಿ ತುರಿಸ್ಕೋತ ಹೋಗೋದಂತ. ಇಲ್ಲಿ ತುರಿಸ್ಲಿಕ್ಕತ್ತು ಇಲ್ಲಿ ತುರಿಸ್ಕೊಳ್ಳೋದು, ಇಲ್ಲಿ ತುರಿಸ್ಲಿಕ್ಕತ್ತು ಇಲ್ಲಿ ತುರಿಸ್ಕೊಳ್ಳೋದು. ಅಂದರೆ ವಿಷಯ ಇಲ್ಲ, ಇಲ್ಲಿ ತುರಿಸ್ತಾ ಇದೆ ಅದನ್ನು ತುರಿಸ್ಕೊಳ್ಳೋದು. ಹಂಗೆ ನಮಗೆ ದೊಡ್ಡವರಾದೇವಿ, ಮದುವೆ ಆಗಬೇಕು, ಮದುವೆ ಆದೇವಿ, ಮದುವೆ ಆದಮೇಲೆ ಮಕ್ಕಳು ಹುಟ್ಟಬೇಕು, ಮಕ್ಕಳು ಹುಟ್ಟೋದು, ಹುಟ್ಟಿದ ಮಕ್ಕಳನ್ನ ಏನು ಮಾಡೋದು? ಗಟಾರೊಳಗೆ ಹೋಗಿದ ಸ್ಕೂಲಿಗೆ ಹಾಕೋದು. ಅಂದರೆ ಈ ಥರದ್ದು ಜೀವನ ಅಲ್ಲ. ಎಲ್ಲರೂ ಮೊದಲು ಪ್ಲ್ಯಾನ್ ಮಾಡ್ತಾರೆ. ನಾನು ಮದುವೆ ಹೆಂಗಾಗಬೇಕು, ಹೆಂಡತಿ ಹೆಂಗಿರಬೇಕು, ಜೀವನ ಹೆಂಗೆ ಮಾಡಬೇಕು, ಮಕ್ಕಳನ್ನ ಹೆಂಗೆ ಹಿಡಿಬೇಕು, ಅವ್ರಿಗೆ ನಾನು ಹೆಂಗೆ ಮಾಡಬೇಕು, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಜೀವನ ಮಾಡ್ತಾರೆ. ಅವರು 20% ಇದ್ದಾರೆ. ನಾನು ಹೇಳ್ದಲ್ಲ, ತುರುಸದಲ್ಲಿ ತುರುಸುಗಳವರು 80% ಇರ್ತಾರೆ.
ಆದ್ದರಿಂದ ಜೀವನ ಅಂತನ್ನೋದು ಯಜ್ಞ ಅಂತ ಮಾಡ್ಕೋಬೇಕು. ಜೀವನವನ್ನು ಸಾಧನ ಅಂತ ಮಾಡ್ಕೋಬೇಕು. ಅದು ನಮ್ಮ ದಾಸಾಹಿತ್ಯ ಅಥವಾ ಉಪನಿಷತ್ತು ಅಥವಾ ಗೀತೆ ಅವ್ರು ಹೇಳ್ತಾರೆ, ಜೀವನ ಒಂದೇ ಒಂದು ತಿಳುವಳಿಕೆಯಿಂದ ಸಾಧನ ಅಂತ ಆಗ್ತದೆ. ಸ್ನಾನ ಮಾಡಿರಿ, ಅದು ಸಾಧನ ಅಂತ. ಊಟ ಮಾಡಿರಿ, ಅದು ಒಂದು ಸಾಧನ ಅಂತ. ನಡೀರಿ, ಮಾತಾಡ್ರಿ, ಎಲ್ಲ ಏನು ತಿಳ್ಕೊಂಡ್ರೆ. ನಡೆಬುದೇ ಯಾತ್ರೆಯು, ನುಡಿಬುದೇ ಸ್ತೋತ್ರವು, ಬಿಡದೆ ನೋಡುವುದೆಲ್ಲ ನಿನ್ನ ಮೂರ್ತಿ. ಕಂಡಲ್ಲಿ ತನ್ನ ಕಂಡು ಅರ್ಚಿಸುವರ ತೊಂಡರ ಬಿಡೆ ನಾನೆಂದ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಊಟದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಜೀವನದೊಳಗೆ ಯಾವ್ಯಾವ ಘಟನೆಗಳನ್ನು ಯಾವ್ಯಾವ ಯಜ್ಞ ಅಂತ ತಿಳ್ಕೊಳ್ಬೇಕು, ಪೂಜೆ ಅಂತ ತಿಳ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಜೀವನ ಇದು ಅನಿವಾರ್ಯ, ಸಾಧನ ಇದು ಅವಶ್ಯಕ. ಜೀವನ ಇದು ಅನಿವಾರ್ಯ, ಮಾಡಲೇಬೇಕು. ಹೊಟ್ಟೆ ಹಸಿರ್ತದೆ, ಊಟ ಮಾಡಲಿಕ್ಕೇ ಬೇಕು. ನಾಲಿಗೆ ಒಣಗ್ತದೆ, ನೀರು ಕುಡಿಲಿಕ್ಕೇ ಬೇಕು. ಯಾರಾದರೂ ನಮ್ಮ ಜಗಳಾಡ್ತಿರ್ತಾರೆ, ನಾವು ಅವ್ರ ಜೊತೆ ಜಗಳಾಡಲೇಬೇಕು. ಇದು ಜೀವನ, ಇದು ಅನಿವಾರ್ಯ. ಆದರೆ ಜೀವನವನ್ನು ಮಾಡ್ತಾ 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 ಏನು ಸಾಧನ ಮಾಡ್ತೀವಲ್ಲ, ಅದು ಅವಶ್ಯಕ. ಜೀವನ ಮಾಡೋದ್ರೊಳಗೆ ಟೈಮ್ ಹೋಗಿಬಿಡ್ತದೆ, ಶಕ್ತಿ ಹೋಗಿಬಿಡ್ತದೆ, ಏನೂ ಉಳಿಯಂಗಿಲ್ಲ. ಅದು ಅಲ್ಲದು. ಜೀವನ ಮಾಡ್ತಾ ಮಾಡ್ತಾ ಸಮಯವನ್ನು ಉಳಿಸಿಕೊಂಡು ಸಾಧನವನ್ನು ಮಾಡ್ತಾರೆ. ಪಾರ್ಟ್ ಟೈಮ್ ಇದು. ಅವಶ್ಯಕವಾಗಿ ಎಷ್ಟು ನಮ್ಮ ಮನೆಗೆ ಟೈಮ್ ಹಾಕಬೇಕು ಅಷ್ಟು ಹಾಕಲೇಬೇಕು. ಅಡುಗೆ ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಆಫೀಸ್ ಕೆಲಸ ಮಾಡಲೇಬೇಕು, ಆಫೀಸಿಗೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು. ಇದೆಲ್ಲ ಅನಿವಾರ್ಯ. ನಾವು ಬ್ಯಾಡಂದ್ರೂ ಕೇಳೋರಲ್ಲ, ಕೇಳಿದರೂ ನಡೆಯೋದಿಲ್ಲ. ಆದರೆ ನಮ್ಮ ಶಾಸ್ತ್ರ ಏನು ಹೇಳಿದರು? ಸಮಯವನ್ನು ಉಳಿಸಿಕೊಂಡು ಸಾಧನೆ ಮಾಡು, ಅನಿವಾರ್ಯವಾಗಿ ಮಾಡುವ ಜೀವನವನ್ನೇ ಸಾಧನದಲ್ಲಿ ಕನ್ವರ್ಟ್ ಮಾಡುವಂಥದ್ದು. ಯಾವುದು ಬಿಡಲಿಕ್ಕಾಗೋದಿಲ್ಲ, ಯಾವ ಜೀವನವನ್ನು ಬಿಡಲಿಕ್ಕಾಗೋದಿಲ್ಲ, ಅದನ್ನು ಅನಿವಾರ್ಯವಾಗಿ ಮಾಡು. ಬಟ್ ಅದನ್ನು ಸಾಧನವನ್ನಾಗಿ ಕನ್ವರ್ಟ್ ಮಾಡ್ಕೊತ. ಉದಾಹರಣೆ ನೋಡ್ರಿ, ಉಂಡು ಊಟದ್ದೆಲ್ಲ ವಿಷ್ಣು ಪೂಜೆ. ಹೌದಾ? ಊಟ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಮಾಡಲೇಬೇಕಲ್ಲ. ಹಂಗಾರೆ ಅದನ್ನು ಇನ್ನು ಪ್ರಾಣಾಗ್ನಿಹೋತ್ರ ಅಂತ ಯಜ್ಞ ಮಾಡು, ವೈಶ್ವಾನರ ಯಜ್ಞ ಅಂತ ತಿಳಿ. ಜೀವನ ಸಾಧನವಾಗ್ತದೆ. ಅನಿವಾರ್ಯವಾಗಿ ಮಾಡಬೇಕಾದ ಜೀವನವೇ ಸಾಧನವಾಗಬಹುದು. ನಿನಗೆ ರೋಗ ಆಗಿದೆಯಲ್ಲ, ಬೇಡ ಅಂತಲ್ಲಿಗೆ ಬರ್ತದ? ನನ್ನ ಕೈಯಲ್ಲಿ ಏನೂ ಇಲ್ಲಲ್ಲ. ಹಂಗಾರೆ ರೋಗ ಆದರೆ ಏನು ತಿಳ್ಕೊಬೇಕು? ನೆರಳಬೇಡ. ರೋಗ ಅನುಭವವೆಲ್ಲ ಉಗ್ರ ತಪವು. ನಾನು ಉಗ್ರವಾಗಿ ತಪಸ್ಸು ಮಾಡಬೇಕಾಗಿತ್ತು, ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡಬೇಕಾಗಿತ್ತು, ಮಾಡಲಿಕ್ಕಾಗಿಲ್ಲ. ದೇವರು ನನಗೆ ರೋಗ ತಂದು ಕೊಟ್ಟ, ಇದನ್ನೇ ತಪಸ್ಸು ಅಂತ ತಿಳಿತೇನೆ. ಡಾಕ್ಟ್ರೇ ಹೇಳಿದ ಪಥ್ಯನೇ ವ್ರತ ಅಂತ ತಿಳ್ಕೊತೀನಿ. ಸೊ ಇದೇನದ ನೋಡ್ರಿ, ಸಮಾಧಾನವೂ ಹೌದು, ಸಾಧನವೂ ಹೌದು. ಬಹಳ ಕಷ್ಟ ಇಲ್ಲ, ಅತಿ ಸರಳ, ಆದರೆ ಗಮನಕ್ಕೆ ಬರೋದಿಲ್ಲ. ಊಟ ಮಾಡುವಾಗ ಗಟ್ಟಿ ಪದಾರ್ಥಗಳನ್ನು ತಿಂತೀವಿ, ಲಿಕ್ವಿಡ್ ಪದಾರ್ಥಗಳನ್ನು ತಿಂತೀವಿ. ಸಾರು, ಪಾಯಸ, ಖೀರು, ನೀರು ಇವೆಲ್ಲ ಲಿಕ್ವಿಡ್ ಪದಾರ್ಥಗಳು. ಅನ್ನ, ಪಲ್ಯ, ಚಟ್ನಿ, ಕೋಸಂಬರಿ ಇದೆಲ್ಲ ಗಟ್ಟಿ ಪದಾರ್ಥ. ಏನು ಹೇಳಿದರು? ಯದಶ್ನಾತಿ ತದ್ಧಾವಿ ಯತ್ ಪಿಬತಿ ತದಸ್ಯ ಸೋಮಪಾನಂ.
ನಾರಾಯಣೋಪನಿಷತ್ತು ಹೇಳ್ತದೆ, ಗಟ್ಟಿಯಾದ ಪದಾರ್ಥವನ್ನು ತಿಂದಾಗ ಆಹುತಿ ಅಂತ ತಿಳಿದುಕೊಳ್ಳು. ಲಿಕ್ವಿಡ್ ಪದಾರ್ಥಗಳನ್ನು ತಿಂದಾಗ ನಾನು ಸೋಮಪಾನವನ್ನು ಮಾಡ್ತಾ ಇದ್ದೇನೆ, ಸೋಮಯಾಗ ಮಾಡ್ತಾ ಇದ್ದೇನೆ ಅಂತ ತಿಳಿ. ನೋಡ್ರಿ, ಸೋಮರಸ ತಂದಿಲ್ಲ, ಸೋಮರಸ ಹಿಂಡಿಲ್ಲ, ನಮ್ಮ ಇದ್ದ ಲಿಕ್ವಿಡ್ಡನ್ನೇ ಸೋಮರಸ ಅಂತ ತಿಳಿ. ಒಂದು ತಿಳುವಳಿಕೆಯ ಮೇಲೆ ಜೀವನಾಗಿ ಉಳಿತದೆ, ಜೀವನ ಸಾಧನ ಕನ್ವರ್ಟ್ ಆಗ್ತದೆ. ತಿಳ್ಕೊಂಡ್ರೆ ಮಾಡಿದ ಜೀವನ ಸಾಧನ ಆಗ್ತದೆ, ತಿಳ್ಕೊಳ್ಳಿಲ್ಲ ಅದು ಜೀವನವಾಗ್ತದೆ. ತಿಳ್ಕೊಂಡ್ರೆ ಮಾಡಿದ ಭೋಗ ಯೋಗ ಆಗ್ತದೆ, ತಿಳ್ಕೊಳ್ಳದೆ ಇದ್ದರೆ ಭೋಗಾಗೆ ಉಳಿತದೆ. ಇದು ನಮ್ಮ ಗೃಹಸ್ಥಾಶ್ರಮದಲ್ಲಿ ಮಾಡಬೇಕಾದಂತಹ ಅನಿವಾರ್ಯ ಕೆಲಸಗಳನ್ನು ಕೂಡ ನಾವು ಸಾಧನಕ್ಕೆ ಕನ್ವರ್ಟ್ ಮಾಡಬಹುದು ಅಂತನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಅದು ನಮಗೆ ಗುರುಕುಲದಲ್ಲಿ ಸಿಗುತ್ತದೆ. ನಾವು ತಸ್ಮಾತ್ ಗುರುಂ ಪ್ರಪದ್ಯೇತ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ ಪ್ರಯತಾತ್ಮನಃ. ನಮಗೆ ನಾವು ಮಾಡುವ ಜೀವನದಲ್ಲಿ ಸಾಧನಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗುವಂತಹ ಉಪಾಯಗಳನ್ನು ಗುರುಗಳಿಂದ ತಿಳ್ಕೊಳ್ಳೋದು. ಇವತ್ತು ನಾನು ನಿಮಗೆ ಮನೆ ಬಿಟ್ಟು ಹೋಗಿ ಅರಣ್ಯದಲ್ಲಿ ಇರ್ರಿ, ಗಡ್ಡ ಬಿಡ್ರಿ, ಗೆಡ್ಡೆ ಗೆಣಸು ತಿನ್ನಿರಿ, ಒಬ್ಬರಾದರೂ ಮಾತು ಕೇಳ್ತಾರ? ಸುಸೂತ್ರ 1 ತಾಸು ಪ್ರವಚನ ಕೇಳಲಿಕ್ಕೆ ಬರ್ರಿ ಅಂದರೆ ಕೇಳೋ ಮಂದಿ ಇಲ್ಲ. ಇನ್ನು ಮನೆ ಬಿಟ್ಟು ಪೂರ್ಣ ವನಕ್ಕೆ ಇರ್ರಿ ಅಂದರೆ ಯಾರಾದರೂ ಕೇಳ್ತಾರೇನೋ? ಕೇಳೋದಿಲ್ಲ. ಸೊ ಅದನ್ನು ಬಿಟ್ಬಿಡಿ. ಆ ವಿಷಯ ನಾವು ಬಿಟ್ಟೇ ಬಿಟ್ಟಿವಿ. ವನಕ್ಕೆ ಹೋಗ್ರಿ ಅಂತ ಯಾರಿಗೂ ಹೇಳಿಲ್ಲ, ಮಠಕ್ಕೆ ಹೋಗ್ರಿ ಅಂತ ಹೇಳ್ತೀವಿ. 1 ಗಂಟೆ ಪ್ರತಿನಿತ್ಯ ಎಲ್ಲಾದರೂ ಪ್ರವಚನ ಕೇಳಲಿಕ್ಕೆ ಮಠಕ್ಕೆ ಹೋದ್ರಿ ಅಂದರೆ ಅದೇ ನಿಮ್ಮ ವಾನಪ್ರಸ್ಥಾಶ್ರಮ. ಹಿಂದಕ್ಕಿನ ಗ್ರಂಥಗಳನ್ನು ಕೇಳಿ ಯಾರೂ ವನಕ್ಕೆ ಹೋಗಬೇಡ್ರಿ, ಅಲ್ಲಿ ಗುರುಗಳು ಸಿಗಂಗಿಲ್ಲ, ವೀರಪ್ಪನ ಸಿಗ್ತಾನೆ. ಅರಣ್ಯದೊಳಗೆ ಕಳ್ಳರು ಸಿಗ್ತಾರೆ, ಗುರುಗಳು ಸಿಗೋದಿಲ್ಲ. ಎಲ್ಲಿ ನಮಗೆ ಗುರುಗಳು ಸಿಗುತ್ತಾರೆ ಅದೇ ವಾನಪ್ರಸ್ಥಾಶ್ರಮ. ವನ ಅಂದರೆ ಅರಣ್ಯ ಅಂತ ಒಂದೇ ಅರ್ಥ ಅಲ್ಲ. ವನ ಅಂದರೆ ಸಮೂಹ, ಸಜ್ಜನರ ಸಮೂಹದಲ್ಲಿ ಹೋಗು. ವನಂಗತೋ ಯದ್ಧರಿಮಾಶ್ರಯೇತ. ವನ ಅಂದರೆ ಸಜ್ಜನರ ಸಮೂಹ. ವನ ಅಂದರೆ ನೀರು, ಗಂಗಾದಿ ತೀರ್ಥಗಳು ಎಲ್ಲಿಯವನೋ ಅಲ್ಲಿ ಹೋಗು. ಇದು ವಾನಪ್ರಸ್ಥಾಶ್ರಮ. ಹೀಗೆ ಜೀವನದೊಳಗೆ ಜೀವನವನ್ನು ಮಾಡ್ತಾ ಸಾಧನವನ್ನು ಮಾಡಬೇಕು. ಇದು ಪ್ರಾಕ್ಟಿಕಲ್ ವಿಷಯ. ಇವತ್ತು ನಮಗೆ ಮಾಡಲಿಕ್ಕೆ ಆಗ್ತದೇನು ಅಂದರೆ ಮಾಡಲಿಕ್ಕೆ ಆಗ್ತದೆ ಅಂತ ಅನ್ನೋ ವಿಷಯಗಳು ಇವು. 3 ಗಂಟೆಗಳ ಕಾಲ ಪೂಜೆ ಮಾಡು, ಸಾಯಂಕಾಲ 1-2 ಗಂಟೆಗಳ ಪೂಜೆ ಮಾಡು ಅಂದರೆ ಯಾರು ಕೇಳೋದಿಲ್ಲ. ಆದರೆ ನಮಗೆ ಎಷ್ಟು ಅನಿವಾರ್ಯವಾಗಿದೆ, ಆ ಅನಿವಾರ್ಯ ಜೀವನವನ್ನೇ ಸಾಧನವನ್ನಾಗಿ ಮಾಡ್ಕೊಳ್ಳಿಕ್ಕೆ ಉಪಾಯ ಏನು ಅಂದರೆ ಅದು ಅತ್ಯಂತ ಸರಳ. ಇದನ್ನು ಅಭ್ಯಾಸ ಮಾಡ್ತಾ ಹೋದರೂ ಕೂಡ ನಮ್ಮ ಜೀವನ ಸಾರ್ಥಕವಾಗ್ತದೆ. 3 ದಿವಸ ಜ್ವರ ಬರ್ತವೆ, ನೆರಳುತ್ತೇವೆ, ತಲೆನೋವು ಎಲ್ಲ. ಆಗ ನಾವು ಒಂದೇ ಒಂದು ತಿಳ್ಕೊಳ್ಳೋದೇನು ಅಂದರೆ ಇದು ತಪಸ್ಸು. ಪ್ರತ್ಯೇಕವಾಗಿ ನಮಗೆ ಕಷ್ಟಪಡಲಿಕ್ಕಾಗೋದಿಲ್ಲ. ದೇವರು ಕರುಣಾ ಮಾಡಿ ನನಗೆ ರೋಗವನ್ನು ಕೊಟ್ಟಿದ್ದಾನೆ. ತಪಸ್ಸು ಮಾಡು ಅಂದ್ರೆ ಔಷಧ ತಗೋ ಅಂದರೂ ತಗೊಳ್ಳೋದಿಲ್ಲ. ಏನೋ ಉಪಾಯ ಮಾಡಿ ತಾಯಿ ಔಷಧವನ್ನು ಕೊಡುವಂತೆ ನಮಗೆ ದೇವರು ತಪಸ್ಸು ಮಾಡು ಅಂದರೆ ಮಾಡುವುದಿಲ್ಲ. ನಿನಗೆ ರೋಗವನ್ನು ತಂದು ಕೊಡ್ತೇನೆ, ತಪಸ್ಸು ಮಾಡು. ರೋಗ ಅನುಭವವೆಲ್ಲ ಉಗ್ರ ತಪವು ಅಂತ ತಿಳ್ಕೊಳ್ಬೇಕು. ರೋಗ ಬಂದದ್ದಕ್ಕೆ ದುಃಖ ಪಡೋಕ್ಕಿಂತಲೂ, ರೋಗ ಪಡೋಕ್ಕಿಂತ ತ್ರಾಸು ಮಾಡ್ಕೊಂಡು ಇನ್ನೊಂದು ರೋಗ ತರ್ಕೊಳ್ಳೋಕ್ಕಿಂತಲೂ ಬಂದ ರೋಗವನ್ನೇ ಸಮಾಧಾನದಿಂದ ತಪಸ್ಸು ಅಂತ ತಿಳಿಯೋದು ಸಾಧನವಾಗ್ತದೆ. ಸಮಾಧಾನವೂ ಇರುತ್ತದೆ. ಅದಕ್ಕಾಗಿ ಗೃಹಸ್ಥಾಶ್ರಮದೊಳಗೆ ನಾನಾ ತರಹದ ಜೀವನದ ಜೊತೆಗೆ ಸಾಧನಗಳು ಕೂಡ ಇವೆ. ಆದ್ದರಿಂದ ವಿಚಾರ ಮಾಡಬೇಕು ಅಂತಲಿಕ್ಕೆ
ಒಂದು ವಿಶಿಷ್ಟವಾದದ್ದು. ನಾವು ಅಂದ್ಕೊಳ್ತೀವಿ ನಮಗೇನು ಬಂದದೋ ಅದು ನಮ್ಮ ಹತ್ರ ಇರಲಿ, ನಮ್ಮನ್ನು ಬಿಟ್ಟು ಹೋಗೋದು ಬೇಡ, ನಮ್ಮ ಹತ್ರ ಯಾವುದು ಬಂದಿಲ್ಲ ಅದು ಆದಷ್ಟು ಬೇಗ ಬರಲಿ ಅಂತ ನಾವು ವಿಚಾರ ಮಾಡ್ತೀವಿ. 1,00,000 ರೂಪಾಯಿ ಬಂತು, ಬರಲಿ, ಬಟ್ ನನ್ನ ಬಿಟ್ಟು ಹೋಗೋದು ಬೇಡ, ಅದು ಇನ್ನೊಂದು 1,00,000 ರೂಪಾಯಿ ಬರಬೇಕಾಗಿದೆ, ಆದಷ್ಟು ಬೇಗ ಬರಲಿ ಅಂತ ನಾವು ವಿಚಾರ ಮಾಡ್ತೀವಿ. ಆ ವಿಚಾರಕ್ಕೆ ಸರಿ ಹೊಂದದೇ ಇದ್ದರೆ ದುಃಖ ಪಡ್ತೀವಿ. ನಾವು ಅಂದ್ಕೊಂಡಂಗೆ ಆಗದೇ ಇದ್ದರೆ ದುಃಖ ಪಡ್ತೀವಿ, ಸಿಟ್ಟು ಮಾಡ್ತೀವಿ, ಮೂಡ್ ಆಫ್ ಆಗ್ತದೆ, ಏನೇನು ಆಗಬಾರ್ದು ಎಲ್ಲ ಅನರ್ಥಗಳಾಗ್ತವೆ. ಯಾಕೆಂದರೆ ಸರಿಯಾಗಿ ನಾವು ತಿಳ್ಕೊಂಡಿಲ್ಲ. ಯಾವುದು ಬರ್ತದೆ ಅದು ಹೋಗ್ತದೆ. ರಾಮ ಹೇಳಿದ್ದೇನು, ಸಂಯೋಗಾಹ ವಿಪ್ರಯೋಗಾಂತಹ. ವಿಭೀಷಣನಿಗೆ ಹೇಳ್ತಾನೆ, ಸಂಯೋಗಾಹ ವಿಪ್ರಯೋಗಾಂತಹ ಮರಣಾಂತಾನಿ ವೈರಾಣಿ. ಯಾವುದೇ ವಸ್ತು ನಮಗೆ ಬಂದಿದೆ ಅಂದರೆ ಇವತ್ತಿಲ್ಲ ನಾಳೆ ಅದು ನಮ್ಮನ್ನು ಬಿಟ್ಟು ಹೋಗ್ತದೆ ಅಂತ. ಯಾರೋ ಊರಿಂದ ಬಂದರು, ಸಂತೋಷಪಟ್ರಿ, ಎಲ್ಲ ಆಯಿತು, ಸಾಯೋ ತನಕ ನಿಮ್ಮ ಜೊತೆಗೆ ಇರ್ತಾರೆ ಅವರು. ಅವ್ರು ರಿಟರ್ನ್ ರಿಸರ್ವೇಷನ್ ತೆಗೆಸ್ಕೊಂಡೇ ಬಂದಿರ್ತಾರೆ. ಅದನ್ನು ಸಂಯೋಗ ವಿಪ್ರಯೋಗ ಅಂತ. ಬಂದರೆ ಸಂತೋಷ ಪಡ್ರಿ, ಹೋದರೆ ಸಮಾಧಾನ ಪಡ್ರಿ. ಯಾರಿಗೆ ಗೊತ್ತಿರ್ತದೆ, ಒಬ್ಬ ರಾಜ ಇದ್ದ, ಅವನ ಮನೆಗೆ ಬಂದ, ರಾಜನ ಮೊಮ್ಮಗಳು ಅವನಿಗೆ ಚೂಟ್ತಾಳೆ ಮೈಗೆ. ಚೂಟಿದ ಅಂತಂತಾನೆ. ರಾಣಿ ಕೇಳ್ತಾಳೆ, ಖಡ್ಗದಿಂದ ಹೊಡೆದ್ರು, ಗದಾದಿಂದ ಹೊಡೆದ್ರು, ಹಿಂದೆ ಬಾಲಿಯಿಂದ ಚುಚ್ಚಿದ್ರು, ಏನು ಕೈ ಕುಯ್ ಅನ್ನದಿರ್ತಕ್ಕಂಥ ನೀನು ಒಂದು ಸಣ್ಣ ಮಗು ಇಷ್ಟು ಚೂಟಿದ್ರೆ ಅಂದಲ್ಲ ಅಂತ. ಅದಕ್ಕೆ ರಾಜ ಹೇಳ್ದ, ನಾನು ರಣರಂಗಕ್ಕೆ ಹೋದಾಗ ನಾನು ತಿಳ್ಕೊಂಡಿರ್ತೀನಿ, ನನ್ನ ಖಡ್ಗದಿಂದ ಹೊಡಿತಾರೆ, ಗದೆಯಿಂದ ಹೊಡಿತಾರೆ ಅಂತ ನನಗೆ ಗೊತ್ತಿರ್ತದೆ. ತಿಳ್ಕೊಂಡಾಗ ನೋವು ಜಾಸ್ತಿ ಆಗಂಗಿಲ್ಲ, ತಿಳ್ಕೊಳ್ಳೋದೇ ಇದ್ದಾಗ ಏನಾಗ್ತದೆ, ನೋವು ಜಾಸ್ತಿ ಆಗ್ತದೆ. ಮನೆಗೆ ಬಂದ ಮೇಲೆ ನನಗೇನೂ ಆಗುವುದಿಲ್ಲ ಅಂತ ನಾನು ತಿಳ್ಕೊಂಡಿರ್ತೇನೆ, ಆಗ ಚೂಟಿದ್ರೆ ನನಗೆ ದುಃಖವಾಗ್ತದೆ. ಹಂಗೆ ನಾವು ಜೀವನದೊಳಗೆ ಸಣ್ಣ ಪುಟ್ಟ ದುಃಖಗಳಿಗೆ ಯಾಕೆ ನಾವು ಗಾಬರಿ ಆಗ್ತೀವಿ, ತಲ್ಲಣಿಸ್ತೀವಿ ಅಂತಂದರೆ ನಮಗೇನೂ ದುಃಖ ಆಗುವುದಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ಏನೂ ದುಃಖ ಆಗುವುದಿಲ್ಲ ಅಂತ ಎಲ್ಲಿವರೆಗೆ ತಿಳ್ಕೊಳ್ತೀವಿ, ಆಗ ಸಣ್ಣ ಪುಟ್ಟ ದುಃಖಗಳು ನಮಗೆ ಪೀಡೆ ಕೊಡ್ತವೆ. ನಮಗೆ ಗೊತ್ತಾಗದೇ ಇದ್ದಂಗೆ ಇಂಜೆಕ್ಷನ್ ಚುಚ್ಚಿದ್ರೆ ಗಾಬರಿ ಆಗ್ತೀವಿ. ಇಂಜೆಕ್ಷನ್ ಚುಚ್ಚಿರಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತೀವಿ ನಾವು. ಆ ದುಃಖವನ್ನು ಸಹನ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತೀವಿ. ನಾಳೆ ಆಪ್ರೇಷನ್ ಅದ, ರೆಡಿ ಆಗ್ತೀವಿ. ಹೇಳಲಾರ್ದೆ ಕೇಳಲಾರ್ದೆ ಒಮ್ಮೆಲಿಗೆ ಆಯಿತು ಅಂದರೆ ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಜೀವನದೊಳಗೆ ನಮಗೆ ಸುಖ ಬರ್ತವೆ, ದುಃಖ ಬರ್ತದೆ, ಕಷ್ಟ ಬರ್ತದೆ. ಅನಿರೀಕ್ಷಿತವಾದಂತಹ ಅಪಘಾತಗಳು ಅಂತ ಕರೀತಾರೆ ಜೀವನಕ್ಕೆ. ದುರ್ಬಲನಾಗಿರತಕ್ಕಂಥವನು ನಿರಾಶ ಆಗ್ತಾನೆ, ದುಃಖ ಪಡ್ತಾನೆ. ಧೈರ್ಯವಂತ ನುಗ್ಗುತ್ತಾನೆ, ಎಲ್ಲೋ ಹಾಳು ಹಾಕೋಗ್ತಾನೆ. ಬುದ್ಧಿವಂತ ಮಾತ್ರ ಅದನ್ನು ಎದುರಿಸ್ತಾನೆ. ಅಪಘಾತಗಳನ್ನು ಎದುರಿಸಬೇಕೇ ಹೊರತು ಮುನ್ನುಗ್ಗಬಾರ್ದು. ಎದುರಿಗೊಂದು ಕಾರ್ ಬರ್ತಾ ಇದೆ, ನಮಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಾಗ್ತಾ ಇದೆ, ಆಗ ಏನಾದ್ರಾಯ್ತು ಅಂತ ಒಬ್ಬ ಧೈರ್ಯವಂತ ಏನು ಮಾಡ್ತಾನೆ, ಹೊಡೆದು ಬಿಡ್ತಾನೆ. ಅದು ರೈಟ್ ಅಲ್ಲ. ದುಃಖ ಪಡೋನು ಹಿಂಗೆ ಸ್ಟೇರಿಂಗ್ ಮಾಡಿಕೊಂಡು ತಾನೇ ಕೆಳಗೆ ಬಿದ್ದು ಬಿಡ್ತಾನೆ, ಅದು ರೈಟ್ ಅಲ್ಲ. ಬುದ್ಧಿವಂತನಾದವನು ಅದನ್ನು, ಆ ಅಪಘಾತವನ್ನು ಹೆಂಗೆ ತಪ್ಪಿಸಬೇಕು ಅಂತನ್ನೋದನ್ನು ಧೈರ್ಯದಿಂದ ತಪ್ಪಿಸ್ತಾನೆ. ಹಂಗೆ ನಮ್ಮ ಜೀವನದೊಳಗೆ ಅಪಘಾತಗಳು ಯಾವ ಕಾಲಕ್ಕೆ ಯಾವ ರೀತಿಯಾಗಿ ಯಾರಿಂದ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ನಾವು ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸಬೇಕು. ಈತ ಕೆಮ್ಮನು ಇನಿತು ದೂತರನು ಮಾಡಿ ಧರಾತಳದನು ನುಡಿನ ಮಾಯಾಪತೆ. ಜಗನ್ನಾಥದಾಸ್ ಹೇಳ್ತಾರೆ,
ಈತಕ್ಕೆಮ್ಮನು ಇನಿತು ದೂತರನು ಮಾಡಿ ಧರಾತಳದೊಳು ಅನುದಿನದಿ ಮಾಯಾಪತೆ ಭೀತಿಗೊಂಬುವನಲ್ಲ ಭಯ ನಿವಾರಣನೇ ಭೀತಿಗೊಂಬುವನಲ್ಲ ಭಯ ನಿವಾರಣನೇ ಜಗನ್ನಾಥ ವಿಠಲ ಜಯಪ್ರದನೆ ಜಗದೀಶ ನಿನ್ನ ಚಿತ್ತದನುಸಾರ ಮಾಡೋ ದೇವಾ ಮಾಡೋ ದೇವಾ. ಭಗವಂತನ ಕೇಳ್ಕೊಳ್ತಾರೆ, ನಂದಂತೂ ನಡೆಯಂಗಿಲ್ಲ, ನಿನ್ನ ಮನಸ್ಸಿಗೆ ಬರ್ತದೆ ಮಾಡು. ಪಾತ್ರನೆಂದೆನಿಸೋ ಪಾಪಾತ್ಮಯನಿಸೋ ಇವ ಶ್ರೋತ್ರಿಯಂದೆನಿಸೋ ಬಲು ಶುಂಠನೆನಿಸೋ ಪುತ್ರ ಮಿತ್ರಾದ್ಯರಿಂ ಬಯಸಿ ಪೂಜೆಯ ಮಾಡಿ. ಭಗವಂತನ ಕೇಳ್ಕೊಳ್ತಾರೆ, ನಾನು ಏನು ಮಾಡಬೇಕು ಅಂತ ಮಾಡಿದ್ದೆ, ಮಾಡಿಬಿಡು ಹೋಗಲಿ, ರೆಡಿ. ನಾ ದಡ್ಡ ಆಗಬಾರ್ದು ಅಂತ ನಾನು ಅನ್ಕೋತೀನಿ, ನೀ ದಡ್ಡ ಮಾಡಬೇಕು ಅಂತ ಹೊಂಟಿದ್ದಿ, ಹೋಗಲಿ ಮಾಡಿಬಿಡಪ್ಪ, ಸೋಲ್ಬೇಕು. ನಾನು ಪಾತ್ರ ಹೌದೋ ಇಲ್ಲೋ, ನಾನು ಪಾತ್ರನಾಗಬೇಕು ಅಂತ ಅಂದ್ಕೊಂಡಿನಿ, ನಿನಗೆ ಮನಸ್ಸಿಲ್ಲ, ಬಿಟ್ಟುಕೋ ಅಂತ ಕೇಳ್ತಾರೆ. ಕೊನೆಗೇನಂತಾರೆ ಗೊತ್ತದೇನು, ನೀನು ಏನೇ ನನಗೆ ಆಪತ್ತು ತಂದು ಕೊಡು, ನಾ ಅಂಜಂಗಿಲ್ಲ. ಯಾಕೆ ಗೊತ್ತದೇನು, ನಿನಗೆ ಭಯ ನಿವಾರಣ ಅಂತಂತಾರೆ, ಭಯನಾಶನ ಅಂತಂತಾರೆ. ನನ್ನ ಭಯವನ್ನು ಪರಿಹಾರ ಮಾಡಲಿಕ್ಕೆ ನೀನು ಗಟ್ಟಿ ಇರು ಮುಂದಾಗ, ನಾನ್ಯಾಕೆ ಅಂಜಲಿ ಅಂತ ಕೇಳ್ತಾರೆ. ಭೀತಿಗೊಂಬುವನಲ್ಲ ಭಯ ನಿವಾರಣ ನೀನು ಜಗನ್ನಾಥ ವಿಠಲ ಜಯಪ್ರದನೆ ಜಗದೀಶ ನಿನ್ನ ಚಿತ್ತದನುಸಾರ ಮಾಡೋ ದೇವಾ. ಎನ್ನ ಸಾಕುವ ದೊರೆಯೇ ಮಾನ್ಯ ಮಾರಮಣನೇ ನಿನ್ನ ಚಿತ್ತದನುಸಾರ ಮಾಡೋ ದೇವಾ ಮಾಡೋ ದೇವಾ. ಪರಮಾತ್ಮ ಹೇಳ್ತಾರೆ, ಗುಣ ಕಾಲ ಕರ್ಮ, ನನ್ನ ಕರ್ಮ ನನ್ನ ಪುಣ್ಯ ಎಲ್ಲ ಅನುಭವಿಸಿ ನನಗೇನು ಕೊಡ್ತಿ ಕೊಡಪ್ಪ. ದವಾಖಾನೆಯೊಳಗೆ ನಮ್ಮವ್ರನ್ನ ಹಾಕಿರ್ತೀವಿ, ಡಾಕ್ಟ್ರ್ ಬಂದು ಹೇಳ್ತಾರೆ, ನೋಡಪ್ಪ ಹಿಂಗಾಗ್ತದೆ, ಮಾಡಲೇಬೇಡ. ಇವನಿಗೆ ಆಪ್ರೇಷನ್ ಮಾಡದೇ ಇದ್ರೆ ಸಾಯ್ತಾರೆ, ಮಾಡಲೇಬೇಡ ಕೇಳ್ತಾರವರು. ನಾವೇನಂತೀವಿ, ಏನು ಬೇಕಾದ್ರೆ ಮಾಡ್ಕೊಡ್ರಿ ಅಂತಂತೀವ. ಆಯ್ತಪ್ಪ ಆಪ್ರೇಷನ್ ಮಾಡಿರಿ, ಅದು ಅನಿವಾರ್ಯ ಅಂತಂದಮೇಲೆ ಹಂಗೆ ದೇವರು ಡಾಕ್ಟರು ಇಬ್ಬರು ಒಂದೇ ಅಂತ. ಯಾಕೆ? ಯಾರ ಕೈಯಲ್ಲಿ ಜನ್ಮ ಮರಣವಿದೆ ಅವರು ದೇವರು, ಡಾಕ್ಟ್ರ ಕೈಯಲ್ಲಿ ಜನ್ಮ ಮರಣವಿದೆ. ಯಾಕೆ? ನಿಮಗೆ ಯಾವಾಗ ಜನ್ಮ ಬೇಕು ಹೇಳ್ರಿ, ಆವಾಗ ಜನ್ಮ ಮಾಡ್ತಾರೆ. ಸಿಜರಿನ್ ಅಂದ್ರೆ ಏನು? ಮತ್ತೆ ನೀವು ಯಾವಾಗ ಡೇಟ್ ಕೊಡ್ತೀರಿ, ಯಾವಾಗ ಟೈಮು ಕೊಡ್ತೀರಿ, ಆವಾಗ ನಿಮ್ಮ ಜನ್ಮ ಮಾಡ್ತಾರ ಇಲ್ಲ? ಮತ್ತು ದೇವರು ತಮಗೆ ಯಾವಾಗ ಜನ್ಮ ಬೇಕು ಆವಾಗ ಮಾಡ್ತಾ, ಅವನೇ ದೇವರು. ಮತ್ತು ಡಾಕ್ಟ್ರು ಅಷ್ಟೇ ಇದ್ದಾರೆ, ನಿಮ್ಗೆ ಯಾವ ಡೇಟ್ ಕೊಡ್ತೀರಿ ಅವಾಗ ಕೊಡ್ತಾರೆ. ಮರಣನೂ ಅಷ್ಟೇ. ನಿಮ್ಮನ್ನು ಒಯ್ದು ಐ ಸಿ ಒಳಗೆ ಇಟ್ಟು ಬಿಟ್ಟಿರ್ತಾರೆ, ಅದಕ್ಕೇನಂತಾರೆ ಹಾಕಿರ್ತಾರೆ, ಆಕ್ಸಿಜನ್ ಹಾಕಿರ್ತಾರೆ. ಯಾವಾಗ ಹೇಳ್ರಿ ಅವಾಗ ನಾವು ತೆಗಿತೀವಿ ಅಂತ. ಅವ್ರು ತೆಗೆದ್ರು ಅವ್ನು ಸತ್ತ, ಅಲ್ಲಿ ತನಕ ಅವ್ನು ಬದುಕಿರ್ತಾನೆ. ನೋಡ್ರಿ, ಡಾಕ್ಟ್ರ ಕೈಯ ಜನ್ಮದ, ಡಾಕ್ಟ್ರ ಕೈಯ ಮರಣದಂದ್ರೆ ನಮ್ಮ ಡಾಕ್ಟ್ರು ದೇವರೇ. ಇದನ್ನು ನೋಡ್ಕೊಂಡೇ ದಾಸ ಅಂದ್ಬಿಟ್ಟು ವೈದ್ಯ ಬಂದ ನೋಡೆ ವೈಕುಂಠ. ಅಂದರೆ ನಾವು ಹೆಲ್ಪ್ಲೆಸ್ ಆದಾಗ ನೀವು ಏನು ಮಾಡ್ತೀರಪ್ಪ ಮಾಡಿರಿ. ನಾವು ಡಾಕ್ಟ್ರಿಗೆ ಹೇಳ್ತೀವಲ್ಲ, ಕೂಸು ಅಡ್ಡ ಬಂದುಬಿಟ್ಟದೆ, ಸಿಜರಿನ್ ಮಾಡಬೇಕು ಅನಿವಾರ್ಯ ಅಂತಂದು ನೀವೇನಂತೀರಿ? ಆಯ್ತು ಮಾಡಿರಿ, ನನ್ನ ಕೈಯೊಳಗೆ ಏನದ ಅದನ್ನು ಸೀದಾ ಮಾಡ್ಲಿಕ್ಕೆ ಬರ್ತದೆ ನನಗೆ? ಇಲ್ಲ. ನೋಡಿರಿ, ಪ್ರತ್ಯಕ್ಷವಾಗಿ ನಾವು ಇಲ್ಲಿ ಪರತಂತ್ರರಾಗಿದ್ದೇವೆ, ಅವನ ಮೇಲೆ ಒಪ್ಪಿಸ್ತಾ ಇದ್ದೇವೆ. ನಿನಗೇನು ಮನಸ್ಸಿಗೆ ಬಂದದ್ದು ಮಾಡಪ್ಪ ಅಂತಂತೀವಿ. ಸಣ್ಣ ಒಂದು ಮಗು ಹುಟ್ಟಬೇಕಾದ್ರೆ ಇಷ್ಟು ಸ್ವಾತಂತ್ರ್ಯ ಪರತಂತ್ರಗಳ ಒಂದು ಯುದ್ಧ ಆಗ್ತದೆ ಅಂತಂದಮೇಲೆ 100 ವರ್ಷದ ಜೀವನದೊಳಗೆ
ನಾವು ಪರತಂತ್ರರು ಅಂತ ಅನುಭವ ಆಗೋದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಎನ್ನ ಸಾಕುವ ದೊರೆಯ ಮಾನ್ಯ ಮಾರಮಣನೇ, ನಿನ್ನ ಚಿತ್ತದನುಸಾರ ಮಾಡೋ ದೇವಾ, ಮಾಡೋ ದೇವಾ. ನೋಡಿ, ರಾಮದೇವರು ಮತ್ತು ಸೀತಾದೇವಿಯರು ಸಂಸಾರ ಮಾಡ್ತಾ ಇರುವಾಗ ಗಂಡ ಹೆಂಡಂದರಲ್ಲಿ ಪ್ರೀತಿ ಜಾಸ್ತಿ ಆಗ್ತಾ ಇತ್ತು ಅಂತ. ಅದಕ್ಕೆ ಕಾರಣ ಏನು ಕೊಡ್ತಾರೆ ಅಂದರೆ, ಒಂದು ದೇವರ ಕೈಯಲ್ಲಿ, ಒಂದು ನಮ್ಮ ಕೈಯಲ್ಲಿ ಇದ್ದದ್ದು. ಗಂಡ ಹೆಂಡಂದರಲ್ಲಿ ಪ್ರೀತಿ ಹೆಚ್ಚಾಗಲಿಕ್ಕೆ ಒಂದು ದೇವರೇ ಕೊಡಬೇಕು, ಒಂದು ನಾವು ಗಳಿಸ್ಬೇಕು. ಯಾವುದು? ಮೊದಲನೇ ಹೇಳ್ತಾರೆ ಗುಣಾತ್ ರೂಪಗುಣಾಚ್ಚಾಪಿ ಪ್ರೀತಿರ್ಭೂಯೋಭ್ಯ ವರ್ತತ. ಸೀತಾದೇವಿ ರಾಮದೇವರು ಈ ಗಂಡ ಹೆಂಡಂದರಲ್ಲಿ ಅನ್ಯೋನ್ಯತಾ ಬರಲಿಕ್ಕೆ ಕಾರಣ ಏನಂದರೆ, ಮೊದಲಿದ್ದು ಗುಣ. ಹೆಂಡತಿಯಲ್ಲಿರುವ ಉತ್ತಮ ಗುಣಗಳನ್ನು ನೋಡಿ ಗಂಡ ಮಾರು ಹೋಗಿಬಿಡ್ತಾನೆ. ಗಂಡನಲ್ಲಿದ್ದಂಥ ಉತ್ತಮ ಗುಣಗಳನ್ನು ನೋಡಿ ಹೆಂಡತಿ ಮಾರು ಹೋಗ್ತಾಳೆ. ಸೊ ಗಂಡ ಹೆಂಡಂದರಲ್ಲಿ ಅನ್ಯೋನ್ಯತಾ ಬರಲಿಕ್ಕೆ ಮೊದಲನೇ ಕಾರಣ ಒಳ್ಳೆಯ ಗುಣಗಳು. ಗುಣಾತ್ ರೂಪ ಗುಣಾಚ್ಛ. ರೂಪ ಅಂತನ್ನೋದು ಅದು ಎರಡನೇದಿಟ್ಟಿದ್ದಾರೆ ನೋಡಿ, ಅದು ದೇವರು ಕೊಡಬೇಕು, ನಮ್ಮ ಹತ್ರ ಇಲ್ಲ. ಸೀತಾದೇವಿಗೆ ದೇವರು ರೂಪವನ್ನು ಕೊಟ್ಟಿದ್ದಾನೆ, ಗುಣವನ್ನು ಕೊಟ್ಟಿದ್ದಾನೆ. ರೂಪದಿಂದ ನಾಶ ಹೊಂದಿದ ದಶರಥ ರಾಜ, ರೂಪವಿದ್ದರೂ ರಾಮ ರಾಜ್ಯವನ್ನಾಳಿದ. ಯಾಕೆ? ಗುಣದಿಂದ ಕೂಡಿದಾಗ ಆ ರೂಪ ಬಾಧಕವಾಗುವುದಿಲ್ಲ. ಗುಣರಹಿತವಾದ ರೂಪ ಯಾವಾಗಲೂ ಬಾಧಕವಾಗ್ತದೆ. ಪ್ರೀತಿರ್ಭೂಯೋಭ್ಯ ವರ್ತತೆ. ನಾವೆಲ್ಲ ಬೇಡೋದೇನು? ಸೌಭಾಗ್ಯವನ್ನು ಬಿಡ್ತದೆ. ಸೌಭಾಗ್ಯಮಸ್ಸೈ ದತ್ವಾ ಜಾತಾಸ್ತಂ ವಿಪರೇತನ ಸುಮಂಗಲೀರಿಯಂ ವಧೂರಿಮಾಂ ಸಮೇತ ಪಶ್ಯತ್. ಎಲ್ಲ ದೇವತೆಗಳಿಗೆ ಬ್ರಾಹ್ಮಣ ಬೇಡಿಕೊಳ್ತಾನೆ, ನನ್ನ ಎದುರಿಗೆ ಒಂದು ಸುಮಂಗಲಿ ಬಂದಿದ್ದಾಳೆ, ನನ್ನ ದ್ವಾರ ನನ್ನಲ್ಲಿ ನಿಂತು ಎಲ್ಲ ಭಗೋ ಅರ್ಯಮ ಸವಿತಾ ಪುರಂದಿರ್ ಭಗ ಅರ್ಯಮ ಇತ್ಯಾದಿ ದೇವತೆಗಳು 16 ಮಂದಿ ಸುಮಂಗಲಿಯರು ನನ್ನ ದ್ವಾರ ಇವಳಿಗೆ ಸೌಭಾಗ್ಯವನ್ನು ಕೊಡ್ರಿ ಅಂತ ಕೇಳಬೇಕು. ಬ್ರಾಹ್ಮಣ ತನ್ನ ಪರವಾಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಆಕೆ ಬಂದು ಬ್ರಾಹ್ಮಣರ ಮುಂದೆ ನಿಂತ್ರ, ಆಕೆ ಬ್ಯೂಟಿ ಪಾರ್ಲರ್ ಮುತ್ತೈದು ಮುಂದೆ ನಿಂತು ಅಂದ್ರೆ ಗೋವಿಂದ, ಆಕೆನೇ ಉಡಿ ತುಂಬಕ್ಕೆ. ಬ್ರಾಹ್ಮಣನ ಮುಂದೆ ನಿಂತಾಗ ಆಶೀರ್ವಾದ, ಸೌಭಾಗ್ಯ. ಸೌ ಅಂದರೆ ಹಿಂದಿಯೊಳಗೇನು? 100. ಸೌಭಾಗ್ಯ, 100 ವರ್ಷದವರೆಗೂ ನನಗೆ ಈ ಭಾಗ್ಯವನ್ನು ಕೊಡೋ ಅಂತ ಕೇಳೋದೇ ಸೌಭಾಗ್ಯ. ನಾನು 100 ವರ್ಷ ಸುಮಂಗಲಿಯಾಗಿ ಬದುಕಬೇಕು, 100 ವರ್ಷ ನಗನಗತಾ ಬದುಕಬೇಕು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ದೇವರ ಸೇವೆಯನ್ನು ಮಾಡಿ ಏನು ಸಮಾಧಾನ ಸಂತೋಷದಿಂದ ಇರ್ತೇನೆ. ಇದು ಇವತ್ತು ನಾಳೆ ಎಂಡಾಗಬಾರ್ದು, 100 ವರ್ಷದವರೆಗೂ ಇರಲಿ ಅಂತಲಿಕ್ಕೆ ಸೌಭಾಗ್ಯ. ಸೌಭಾಗ್ಯ ಒಂದು ಸುಭಗ ಅಂದರೆ ಗುಣಗಳಿಂದ ಪೂರ್ಣ. ಸುಭಗಸ್ಯ ಭಾವ ಸೌಭಾಗ್ಯಂ ಅಂತ ಒಂದು ಅರ್ಥವಾದರೆ, ನಾವು ಹಿಂದಿ ಮತ್ತು ಇಂಗ್ಲೀಷ ಸಮ್ಮಿಶ್ರ ಸರ್ಕಾರ ಹೆಂಗಾದರೂ ನಡೆದದ, ಸಮ್ಮಿಶ್ರ ಭಾಷೆಯನ್ನು ಮಾಡಿಬಿಟ್ರೆ ಏನಾಗ್ತದೆ? 100 ವರ್ಷ ನನಗೆ ಈ ಭಾಗ್ಯವನ್ನು ಕೊಡು ಅಂತ ಕೇಳೋದು. ಭರ್ತೃರ್ಭಾಗ್ಯಂಚ ಭಾರ್ಯಾಣಂ ಪ್ರಾಪ್ಯತೆ ಭರತರ್ಷಭ. ರಾಮ ಸೀತಾದೇವಿ ಮುಂದೆ ಬಂದು ಹೇಳ್ತಾನೆ, ಸುಖವಾಗಿ ಇರು, ನಿಮ್ಮ ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ನಾನು 14 ವರ್ಷ ಹೋಗಿ ಬರ್ತೀನಿ ಅಂತಂದು. ಸೀತಾದೇವಿ ಏನು ಕೇಳಿದ್ರು ರಾಮನಿಗೆ? ನಿಮ್ಮ ತಾಯಿಗೆ ಏನು ಹೇಳಿ ಬಂದಿ ಅಂತ ಕೇಳಿದ್ರು. ರಾಮಗೇನು ಕೇಳಿದ್ರೆ, ನಿಮ್ಮ ತಾಯಿಗೇನು ಹೇಳಿ ಬಂದಿ? ನಿಮ್ಮ ತಾಯಿನೂ ನಾನು ಒನಕ್ಕೆ ಬರ್ತೀನಿ ಅಂತ ಅಂದಿರ್ತಾಳೋ ಇಲ್ಲೋ? ಅಂದಿರ್ತಾಳೆ. ಅವಳಿಗೇನು ಹೇಳ್ದಿ? ರಾಮ ಏನು ಹೇಳ್ದ? ಗಂಡನನ್ನು ಬಿಟ್ಟು ಬರಬಾರ್ದು, ಗಂಡನೇ ಸರ್ವಸ್ವ. ಗಂಡನ ಜೊತೆಗೆ ಇದ್ದದ್ದು ರುಚಿ ಅನ್ನಿಸ್ಬೇಕು ಹೆಂಡತಿಗೆ. ನಾನು ಗಂಡನ ಜೊತೆಗೆ ಎಷ್ಟೋ ತನಕ ಇರ್ತೀನಿ ಅಷ್ಟು ಭಾಳ ರುಚಿ ಅನ್ನಿಸ್ಬೇಕು. ಅದೇ ಅವಳ ಪಾತಿವ್ರತ್ಯ. ಒಂದು ತಿಂಗಳು ಊರಿಗೆ ಹೋಗಿ ಬರ್ತೀನಿ ಅಂದ್ರೆ ಭಾಳ ಚಲೋ ಆಗ್ಬಿಡ್ರಿ, ಅಷ್ಟೇ ಆರಾಮಿರ್ತೀನಿ ಅಂತ ಅನ್ನಬಾರ್ದು ಅಂತ ಹೇಳಿ ಬಂದೀನಿ ನಾನು. ಹೌದಾ?
ಪುಣ್ಯಾತ್ಮ, ನಿಮ್ಮ ಅವ್ಗೆ ಹೇಳಲಿಕ್ಕೆ ಬರ್ತದೆ, ನನಗೆ ಹೇಳಿಕ್ಕೆ ಬರಂಗಿಲ್ಲೇನು ಅಂತ ಕೇಳ್ದ. ನಾನೇನು ಹೆಣ್ತಲ್ಲೇನು? ನಿಮ್ಮ ಅವ್ವ ತಾಯಿ ಕೌಸಲ್ಯ ತನ್ನ ಗಂಡನ ಜೊತೆಗೆ ಸುಖವಾಗಿರ್ಬೇಕಂತ, ನಾನು ಮಾತ್ರ ಗಂಡನ ಬಿಟ್ಟಿರ್ಬೇಕಂತ, ಇದೆಲ್ಲಿ ನ್ಯಾಯ ಅಂತಂದು. ಪತಿವ್ರತಾ ವನಿತೆಗೆ ಪತಿ ಒಂದೇ ಆಶ್ರಯವು, ಯತಿಗಳಿಗೆ ಪರಮಶ್ರುತಿ ಪ್ರಣವದಾಶ್ರಯವು. ಮತಿವಂತನಿಗೆ ಹರಿಯ ಸ್ತುತಿಗಳೇ ಆಶ್ರಯವು, ಹಿತವಾದ ಪುರಂದರ ವಿಠಲನಾಶ್ರಯವು. ನಿನ್ನನಾಶ್ರಯಿಸುವೆ ನಿಗಮಗೋಚರ ನಿತ್ಯ, ಬೆನ್ನ ಬಿಡದೆ ಕಾಯೋ ಮನಭೀಷ್ಟವೀಯೋ. ನಿನ್ನನಾಶ್ರಯಿಸುವೆ. ಒಂದು ಕಡೆಗೆ ತಗೊಂಬಂದಾರ. ಯಾರು ಯಾರು ಇಡೀ ಜೀವನದೊಳಗೆ ಯಾರನ್ನು ಆಶ್ರಯಿಸಿಕೊಳ್ತಾರೋ ಅದೊಂದು ಲಿಸ್ಟ್ ಕಡಿಮೆ ಮಾಡಿದ್ದಾರೆ. ಒಂದು ಪಕ್ಷಿ ಬದುಕಬೇಕಾದ್ರೆ ಗಿಡ ತುಂಬ ಹಣ್ಣು ಬೇಕು. ಋಷಿಮುನಿಗಳೆಲ್ಲರೂ ಕೂಡ ಅವರು ತಪಸ್ಸು ಮಾಡಬೇಕಾದ್ರೆ ಪುಣ್ಯತೀರ್ಥಗಳು ಹರಿತಾ ಇರಬೇಕು. ನೀರಿಲ್ಲದೆ ಇದ್ದರೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಡೀ ಜೀವನದೊಳಗೆ ಒಬ್ಬೊಬ್ಬರು ಒಂದೊಂದನ್ನು ಆಶ್ರಯಿಸ್ತಾರೆ, ಕೊನೆಗೆ ಭಗವಂತನನ್ನೇ ಆಶ್ರಯಿಸ್ತಾರೆ ಅಂತೇಳಿ ಈ ಹಾಡು. ಹಣ್ಣುಳ್ಳ ಗಿಡಗಳು ಪಕ್ಷಿಗಳಿಗಾಶ್ರಯವು, ಪುಣ್ಯ ನದಿಗಳು ಋಷಿಗಳಾಶ್ರಯವು. ಕಣ್ಣಿಲ್ಲದಾತನಿಗೆ ಕೈಗೋಲಿನಾಶ್ರಯವು, ತನ್ನಿಷ್ಟ ಪಡೆದ ಬಗೆ ನಿನ್ನನಾಶ್ರಯವು. ನಿನ್ನನಾಶ್ರಯಿಸುವೆ ನಿಗಮಗೋಚರ ನಿತ್ಯ, ಬೆನ್ನ ಬಿಡದೆ ಕಾಯೋ ಮನಭೀಷ್ಟವೀಯೋ. ನಿನ್ನನಾಶ್ರಯಿಸುವೆ. ಪತಿವ್ರತಾ ವನಿತೆಗೆ ಪತಿವಂದೇ ಆಶ್ರಯ. ತಾಯಿ ನಮ್ಮನ್ನು ಕರ್ಕೊಂಡು ಭೂಮಿ ಬಿಟ್ಲು. 8 ವರ್ಷದ ತನಕ ನಮ್ಮನ್ನು ರಕ್ಷಣೆ ಮಾಡಿದ್ಲು. ಮುಗೀತು, ತಾಯಿದು ಜವಾಬ್ದಾರಿ ಮುಗೀತು. ಶಿಫ್ಟ್ ವೈಸ್ ಅಂತ ಇರ್ತಲ್ಲ ATMದೊಳಗೆ, ಮಧ್ಯಾಹ್ನ 3 ತನಕ ಅವ್ರು ನೋಡ್ಕೋತಾರೆ. ಮಧ್ಯಾಹ್ನ 3 ಆಯಿತು ಅಂದ್ರೆ ಅವ್ರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ. ಹಂಗೆ ನನ್ನ ರಕ್ಷಣೆಗೋಸ್ಕರವಾಗಿ ಶಿಫ್ಟ್ ವೈಸ್ ಇದ್ದವ್ರು ಯಾರು ಅಂದರೆ ತಾಯಿ ಮತ್ತು ಹೆಂಡತಿ. ಗರ್ಭದಿಂದ ಹಿಡಿದುಕೊಂಡು 8 ವರ್ಷಗಳವರೆಗೆ ತಾಯಿ ನೋಡ್ಕೊಳ್ತಾಳೆ. 8 ವರ್ಷದಿಂದ 21 ವರ್ಷದವರೆಗೆ ಗುರುಪತ್ನಿಯರು ನೋಡ್ಕೊಳ್ತಾರೆ. 21 ವರ್ಷದಿಂದ ಹಿಡ್ಕೊಂಡು ಸಾಯೂ ತನಕನೂ ಕೂಡ ಹೆಂಡತಿ ನೋಡ್ಕೊಳ್ತಾರೆ. 3 ಜನ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಪರಮಾತ್ಮ ಕೆಲಸಗಾರನಾಗಿ ಇಟ್ಟುಕೊಂಡಿದ್ದಾನೆ. ಭಗವಂತನ ಜವಾಬ್ದಾರಿ ರಕ್ಷಣೆ ಮಾಡೋದು. ತಾನು ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲಿಕ್ಕೆ 3 ಮಂದಿ ಹೆಣ್ಮಕ್ಳನ್ನು ನಮ್ಮ ರಕ್ಷಣೆ ಮಾಡಲಿಕ್ಕೆ ಇಟ್ಟಿದ್ದಾರೆ. ಒಂದು ತಾಯಿ, ಒಂದು ಗುರುಪತ್ನಿ, ಇನ್ನೊಂದು ಹೆಂಡತಿ. ಅದರಿಂದ ಮೇಲಿನಿಂದ ಕರೆದುಕೊಂಡು ಬಂದವಳು ತಾಯಿ, ಕೆಳಗನಿಂದ ಮೇಲೆ ಕರ್ಕೊಂಡು ಹೋಗೋಕ್ಕೆ ಹೆಂಡತಿ. ಸುರಕ್ಷಿತವಾಗಿ ತಾಯಿ ಕರ್ಕೊಂಬಂದು. ಹಾಗಾದರೆ ಇವನು ಉತ್ತಮ ಲೋಕಕ್ಕೆ ಯಾವ ಲೋಕದಿಂದ ಬಂದಿದ್ದಾನೆ? ಚಂದ್ರಲೋಕದಿಂದ ಬಂದ ಸ್ವರ್ಗ, ಸ್ವರ್ಗದಿಂದ ಚಂದ್ರಲೋಕ, ಚಂದ್ರಲೋಕದಿಂದ ಮೇಘ, ಮೇಘದಿಂದ ವೃಷ್ಟಿ, ವೃಷ್ಟಿಯಿಂದ ಧಾನ್ಯ, ಧಾನ್ಯದಿಂದ ಪುರುಷ, ಪುರುಷನಿಂದ ಸ್ತ್ರೀ, ಸ್ತ್ರೀಯಿಂದ ಭೂಮಿಗೆ ಬಂದಿದ್ದಾನೆ. ಸೊ ಇವನು ಪ್ರಯಾಣ ಪ್ರಾರಂಭವಾದದ್ದು ಸ್ವರ್ಗಲೋಕದಿಂದ. ಸ್ವರ್ಗಲೋಕದಿಂದ ಹೊರಟ, ತಾಯಿಯ ಗರ್ಭದಿಂದ ಬಂದ, ಭೂಮಿಯಲ್ಲಿ ಬಂದ, ತಾಯಿ ಜವಾಬ್ದಾರಿ ಮುಗಿತು. ಇನ್ನು ಪುನಃ ಆ ಸ್ವರ್ಗಕ್ಕೆ ಕಳಿಸ್ತಕ್ಕಂಥವಳು ಯಾರು? ಪತ್ನಿ ಅಂಥೇಳಿ ಅವಳಿಗೇನು ಹೆಸರು? ಪತ್ನಿ. ಪತಿ ನೀಯತೆ ಇತಿ ಪತ್ನಿ. ಗಂಡನನ್ನು ಸರಿಯಾದ ಲೋಕಕ್ಕೆ ನೀಯತೆ ಕರೆದುಕೊಂಡು ಹೋಗ್ತಾಳೆ, ಆದ್ದರಿಂದ ಪತ್ನಿ ಅಂತಂತಾಳೆ. ಗಂಡನು ದಾರಿ ತಪ್ಪಿದಾಗ ತನ್ನ ಪ್ರೀತಿ, ವಿಶ್ವಾಸ, ಶ್ರದ್ಧೆ ಮತ್ತು ಗಾಢವಾದಂತಹ ಶ್ರದ್ಧೆಯಿಂದ ಗಂಡನನ್ನು ಮತ್ತೆ ಸರಿಯಾಗಿ ದಾರಿಯಲ್ಲಿ ತಂದಿಡ್ತಾಳೆ. ಆದ್ದರಿಂದ ಅವಳಿಗೆ ಪತ್ನಿ ಅಂತ ಕರೀತಾರೆ. ಪತ್ನಿ ಅಂತ ಶಬ್ದಕ್ಕೆ ಹಂಗರ್ಥ. ಪತಿ ನೀಯತೆ. ಸ್ವರ್ಗದಿಂದ ತಾಯಿ ಕರ್ಕೊಂಬಂದು
ಇಲ್ಲಿಂದ ಸ್ವರ್ಗಕ್ಕೆ ಪತ್ನಿ ಕರ್ಕೊಂಡು ಹೋಗ್ತಾಳೆ, ಬಸ್ ಮುಗಿದೋಯ್ತು. ಇದು ನಮ್ಮ ಜವಾಬ್ದಾರಿನ ಹೊತ್ತಂಥ 3 ಜನ ಹೆಣ್ಮಕ್ಕಳು. ಅದಕ್ಕಾಗಿ ಭರ್ತೃಭಾಗ್ಯಂಚ ಭಾರ್ಯಾಣಂ ಪ್ರಾಪ್ಯತೆ ಪರತರ್ಷಭ. ನೋಡಿರಿ, ಗಂಡನ ಮನೆಗೆ ಹೋದ ಮೇಲೆ ಅವಳಿಗೆ ನಾರಿ ಅಂತ ಕರೀತಾರೆ. ನ ಅರಿ ನಾರಿ. ಅರಿ ಅಂದ್ರೇನು? ಶತ್ರು. ನ ಅರಿ ನಾರಿ, ಯಾರೂ ಶತ್ರುಗಳು ಇಲ್ಲ, ಯಾರ ಬಗ್ಗೆಯೂ ಶತ್ರುತ್ವವನ್ನು ಗಳಿಸೋದಿಲ್ಲ ಅಂದರೆ ಅವಳು ನಾರಿ. ಎಲ್ಲರ ಜೊತೆಗೆ ಶತ್ರುತ್ವ ಗಳಿಸ್ಕೊಂಡ್ರೆ ಆಕೆ ಹೆಮ್ಮಾರಿ. ಯಾರ ಜೊತೆಗೂ ಶತ್ರುತ್ವ ಇಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣತಕ್ಕಂಥವಳಿಗೆ ನಾರಿ ಅಂತ ಕರೀತಾರೆ. ಆದ್ದರಿಂದ ಇಹ ಪ್ರೀತ್ಯ ಚ ನಾರೀಣಂ ಪತಿರೇಕೋ ಗತಿ ಸದಾ. ಸೀತಾದೇವಿ ಹೇಳ್ತಾಳೆ, ಇಲ್ಲಿ ಮತ್ತು ಮೇಲ್ಗಡೆಗೆ ಗಂಡನನ್ನು ಸರಿಯಾಗಿ ಒಯ್ಯತಕ್ಕಂಥವಳು ನಾರಿ ಅಂತ ಕರೀತಾರೆ. ಪರಮಾತ್ಮ ಏಕಪತ್ನಿ ವ್ರತಸ್ಥನಾದ. ವಿಚಿತ್ರ ನೋಡ್ರಿ, ಪ್ರಾಣಿಗಳಲ್ಲಿ ಆಲ್ಮೋಸ್ಟ್ 95% ಪ್ರಾಣಿಗಳು ಏಕಪತ್ನಿ ವ್ರತಸ್ಥವಾಗಿವೆ ಅಂತ ಇವತ್ತು ಜೀವಶಾಸ್ತ್ರ ಹೇಳ್ತದೆ. ಬಹುಪತ್ನಿ ವ್ರತವಾದದ್ದೆಲ್ಲ ಚಂಚಲವಾಗಿರ್ತಾವಂತೆ. ಅದಕ್ಕೆ ಕಪಿಗಳು, ಮಂಗಗಳು ಬಹುಪತ್ನಿ ವ್ರತಸ್ಥವು. ಇರುವೆಗಳಲ್ಲಿ ಇಷ್ಟೆಲ್ಲ ಹೆಣ್ಣು ಇರುವೆಗಳಿದ್ದರೂ ಕೂಡ ಆ ರಾಣಿ ಇರುವೆಯ ಜೊತೆಗೆ ಮಾತ್ರ ಆ ಇರುವೆ ಸಂತಾನ ಮಾಡ್ತದೆ. ಯಾವ ಹೆಣ್ಣು ಇರುವೆಗಳು ಸಂತಾನವನ್ನು ಪಡೆಯೋದಿಲ್ಲ, ರಾಣಿ ಇರುವೆ ಮಾತ್ರ ಮಕ್ಕಳನ್ನು ಹೆರುತ್ತದೆ. ಒಂದು ಇರುವೆ ಏಕಪತ್ನಿ ವ್ರತಸ್ಥ. ಎಲ್ಲ ಪ್ರಾಣಿಗಳು ಏಕಪತ್ನಿ ವ್ರತಸ್ಥವಾಗಿ. ಮಂಗ ಮತ್ತು ಮಾನವ ಇಬ್ಬರು ಮಾತ್ರ ಹುಚ್ಚು ಮಂದಿ ಅಂತ. ಅದಕ್ಕೆ ಪರಮಾತ್ಮ ಏಕಪತ್ನಿ ವ್ರತಸ್ಥನಾದ. ನೋಡ್ದ ಅಜರಾಜನಿಗೆ ಇಂದುಮತಿ ಅಂತ. ಅಜರಾಜನಿಗೆ ಇಂದುಮತಿ ಭಾಳ ಸಾಫ್ಟ್ ಇದ್ಲಕ್ಕಿ. ಇಂದುಮತಿ ಎಷ್ಟು ಸಾಫ್ಟ್ ಇದ್ಲು ಅಂದರೆ ಅವಳ ತಲೆ ಮೇಲೆ ಗುಲಾಬಿ ಹೂ ಬಿದ್ದದಕ್ಕೆ ಸತ್ಲಕ್ಕಿ. ಅಂಥ ಏನು ವಿಮಾನ ಬಿದ್ದಿಲ್ಲ, ಆನೆ ಬಿದ್ದಿಲ್ಲ, ಒಂದು ಹೂ ಬಿದ್ದಿದ್ದಕ್ಕೆ ಸತ್ಲಕ್ಕಿ. ಇಂದುಮತಿ ವಿಲಾಪ ಅಂತ ಕಾಳಿದಾಸ ಭಾಳ ವರ್ಣನೆ ಮಾಡ್ತಾರೆ ರಘುವಂಶದೊಳಗೆ. ದಶರಥ ರಾಜ ನೋಡ್ಕೊಂಡ, ನಮ್ಮಪ್ಪಗ ಒಬ್ಬಳೇ ಹೆಂಡತಿ ಇದ್ದದ್ದಕ್ಕೆ ಇಷ್ಟತ್ತ. ಅದಕ್ಕೆ 3-4 ಮಂದಿ ಹೆಂಡತಿಂದ್ರಿದ್ರು ಅಂತಂದರೆ ಒಂದು ಹೋದರೂ ಕೂಡ ಇನ್ನೊಂದೆರಡು ಹೆಂಡಂದ್ರೆ ಇರ್ತಾರೆ. ಆದ್ದರಿಂದ ಅಳೋ ಪ್ರಶ್ನೆಯೇ ಬರುವುದಿಲ್ಲ ಅಂತ ದಶರಥ ರಾಜ ಏನು ಮಾಡ್ದ, 3 ಮಂದಿ ಮದುವೆ ಮಾಡಿಕೊಂಡ. ಅವನು 3 ಮಂದಿ ಮದುವೆ ಮಾಡಿಕೊಂಡಿದ್ದಕ್ಕೆ ಅದರೊಳಗೊಂದು ಕೈಕೇಯಿ ಹೊಲಸು ಹುಟ್ಟಿತು. ಅದನ್ನು ರಾಮ ನೋಡ್ದ. 3-4 ಮಂದಿ ಮಾಡಿಕೊಂಡ್ರೆ ಕುಟುಂಬ ಹಾಳಾಗ್ತದೆ ಅಂತಲಿಕ್ಕೆ ಮತ್ತು ತಾನು ಏಕಪತ್ನಿ ವ್ರತಸ್ಥನಾಗ. ಒಬ್ಬರಲ್ಲಿ ಪ್ರೀತಿ ಜಾಸ್ತಿ ಇರಬೇಕು. 10 ನಳ ಬಿಟ್ಟರೆ ಫೋರ್ಸ್ ಕಡಿಮೆ ಇರ್ತದೆ, ಒಂದೇ ನಳ ಬಿಟ್ಟರೆ ಫೋರ್ಸ್ ಜಾಸ್ತಿ ಇರ್ತದೆ. ಹಂಗೆ 10 ಜನ ಕಡೆಗೆ ನಾವು ಪ್ರೀತಿ ಮಾಡ್ತಾಯಿದ್ರೆ ಅದರ ಫೋರ್ಸ್ ಕಡಿಮೆ ಇರ್ತದೆ. ಒಬ್ಬರಲ್ಲೇ ಪ್ರೀತಿ ಮಾಡಿಬಿಟ್ರೆ ಫೋರ್ಸ್ ಜಾಸ್ತಿ ಇರ್ತದೆ. ಅದಕ್ಕೆ ಭಗವಂತ ಏಕಪತ್ನಿ ವ್ರತಸ್ಥನಾಗಿದ್ದಾನೆ. ರಾಮದೇವರು ಅಲ್ಲಿಂದ ಹೊರಡ್ತಾರೆ. ಯಾಕೆ ಅಂದರೆ ಕಾಮ, ಕ್ರೋಧ, ಲೋಭ ಎಲ್ಲವೂ ಅಲ್ಲಿ ರಾಮದೇವರು ಇರಂಗಿಲ್ಲ ಅಂತ. ದಶರಥನಲ್ಲಿ ಕಾಮ, ಮಂಥರೆಯಲ್ಲಿ ಲೋಭ, ಕೈಕೇಯಿಯಲ್ಲಿ ಕ್ರೋಧ. ಇವು 3 ಯಾವಾಗ ಬಂದನೋ ಅಲ್ಲಿ ತನಕ ರಾಮ ಇದ್ದ. ಯಾವಾಗ ಇವು 3 ಸೇರಿಕೊಂಡು ಅರಮನೆಯೊಳಗೆ ರಾಮ ಅರಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟೋಗ್ಬಿಟ್ಟು. ಅದಕ್ಕಾಗಿ ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪು ಮಾಡಿದ್ದನ್ನು ಹಠ ಮಾಡಬಾರ್ದು. ಪ್ರಸಿದ್ಧ ಮಾತದ ನೋಡ್ರಿ, ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡಸರಿಗೆ ಚಟ ಇರಬಾರ್ದು, ಸರ್ವಥ ಇರಬಾರ್ದು. ಸುಮ್ಮನೆ ಯಾವಾಗಾರು ಅಡಿಕೆ ಹಾಕ್ಕೊಂಡ್ರೆ ಯಾರೂ ಏನನ್ನಂಗಿಲ್ಲ. ಯಾರೋ ಮನೆಗೆ ಹೋಗಿರ್ತೀರಿ, ಹೋಳಿಗೆ ತಿಂದಿರ್ತೀವಿ, ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು 24 ತಾಸು ಎಲೆ ಅಡಿಕೆ ಹಾಕ್ಕೊಂಡ್ರೆ ಅದು ಚಟ. ಯಾವಾಗಾರು ಮಾಡಿ ಅಡಿಕೆ ಹಾಕ್ಕೊಂಡ್ರೆ ಚಟ ಅಲ್ಲದು. ಹಂಗೆ ಯಾವಾಗಾರ ಹೋಗಿ ಕುಡಿಬೇಕು ಅಂತಾರೆ ತಲ್ಮತ. ಕೆಲವು ಏನವ ಅಂತಂದರೆ ಅದನ್ನು ಯಾವಾಗಲೂ ಮಾಡ್ತಾಯಿದ್ರೆ ಅದಕ್ಕೆ ಚಟ ಅಂತಂತಾರೆ. ಅದಕ್ಕೆ ಗಂಡಸರಿಗೆ ಅದು ಚಟ ಇರಬಾರ್ದು, ಅದರಿಂದ ಕುಟುಂಬ ಹಾಳಾಗ್ತದೆ. ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಅದರಿಂದ ಕುಟುಂಬ ಹಾಳಾಗ್ತದೆ. ಸೋಲಬೇಕು.
ಗೆಲ್ಲಬೇಕು, ಸೋಲಬೇಕು, ಗೆಲ್ಲಬೇಕು. ಯಾವಾಗಲೂ ಗೆಲ್ಲಬೇಕು ಅಂತಿರಬಾರ್ದು. ಅಂದ ಮಾತ್ರಕ್ಕೆ ಯಾವಾಗಲೂ ಸೋಲಬೇಕು ಅಂತ ಅರ್ಥವಲ್ಲ. ಕೆಲವು ಪ್ರಸಂಗದೊಳಗೆ ಸೋಲಬೇಕು, ಗೆಲ್ಲಬೇಕು. ಆದರೆ ಸಮಾಧಾನಂ ತಥಾತ್ಮನಃ ಅಂತ ಭಾಗವತ ಹೇಳ್ತದೆ. ಏನಕೇನ ಪ್ರಕಾರೇಣ ಸಂತುಷ್ಟ ಪುರುಷೋ ಭವೇತ್. ಯಾವುದೇ ಒಂದು ಪ್ರಕಾರದಿಂದ ಸಂತೋಷದಿಂದ ಇರಬೇಕು ಅಂತನ್ನೋದು ಇದು ಜೀವನದ ವಿಚಿತ್ರವಾದದ್ದು. ತಾಯಿ ಈ ಮದುವೆ ಆದ ಮೇಲೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಮೊದಲೇದು ಜವಾಬ್ದಾರಿ ಬರೋದು ಸಂತತಿ. ಎರಡನೇ ಜವಾಬ್ದಾರಿ ಸಾಧನ. ಮಕ್ಕಳನ್ನು ಹೇಗೆ ಹಡಿಬೇಕು, ಮಕ್ಕಳು ಹೇಗಿರಬೇಕು, ಅವರನ್ನು ನಾವು ಹೆಂಗೆ ತಯಾರು ಮಾಡಬೇಕು, ಅವರ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಕಣ್ಣುಗಳನ್ನು ಭದ್ರವಾಗಿ ಇಟ್ಟುಕೊಂಡು ಹೆಂಗೆ ಬೆಳಿಬೇಕು, ಅವರು ತಮ್ಮ ಕುಟುಂಬವನ್ನು ಹೆಂಗೆ ಬೆಳೆಸಬೇಕು, ಇದನ್ನೆಲ್ಲ ನಾವು ಇವತ್ತಿನ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಯಾವ ಕಾಲೇಜಿಗೆ ಹತ್ತಬೇಕು, ಎಲ್ಲಿ ಟ್ಯೂಷನ್ಗೆ ಹಾಕಬೇಕು, ಅದೆಲ್ಲ ಅನ್ಕೋಕೂತ ಅವ್ರು ಟ್ಯೂಷನ್ಗೆ ಹಾಕ್ರೆ ಅವ್ರು ನಾಳೆ ಟೆನ್ಷನ್ ತಂದು ಕೊಡ್ತಾವೆ. ಬೇಕಾಗಿದ್ದು ನಮಗೆ ಸಂತಾನದ ಬಗ್ಗೆ ಭುವನೇಶ್ವರ ಶಾಂತಿ ಮಾಡ್ತಾರೆ. ಮಕ್ಕಳು ಹೆಂಗಿರಬೇಕು ಅಂತ ಹೇಳ್ತಾರೆ. ಜರದಷ್ಟರ್ ಯಥಾಸಾಹ ಭಗೋ ಅರ್ಯಮ ಸವಿತಾ ಪುರಂದಿರ್ ಮಹ್ಯಂತ ದುರ್ಗಾರ ಪತ್ಯಾಜ ದೇವಾಹ. ದೇವತೆಗಳೆಲ್ಲ ನಿನಗೆ ಗೃಹಸ್ಥಾಶ್ರಮವನ್ನು ಯಾಕೆ ಕೊಟ್ಟರು ಗೊತ್ತಾ? ಉತ್ತಮವಾದಂತಹ ಸೂರ್ಯನಿಂದಾಗಿ ಆಕಾಶವು ಬೆಳಗಿದಂತೆ, ಸತ್ಯದಿಂದಾಗಿ ಭೂಮಿಯು ಬೆಳಗಿದಂತೆ, ಸುಪುತ್ರ ಕುಲದೀಪಕಃ. ನಿನ್ನ ಮಗನಿಂದ ನಿನ್ನ ಕುಲದ ಬೆಳವಣಿಗೆ ಆಗಬೇಕು, ನಿನ್ನ ಕುಲ ಬೆಳಗಬೇಕು ಅಂತನ್ನೋದಕ್ಕಾಗಿ ನಿಮ್ಮಿಬ್ಬರನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಕುಲದೀಪಕನಾದಂತಹ, ಕುಲವನ್ನು ಬೆಳಗತಕ್ಕಂತಹ ಮಗನನ್ನು ಹಡಿಮ, ಬೆಳಗುವ ದೀಪವನ್ನು ಆರಿಸುವ ಮಗನನ್ನು ಹಡಿಬೇಡ. ಈ ರೀತಿಯಾಗಿ ಉಪದೇಶ ಮಾಡ್ತಾರೆ, ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಆ ರೀತಿಯಾಗಿ ಬಹಳ ಸುಂದರವಾದ ಒಂದು ಮಾತಿದೆ. ಚಿನ್ನದ ಮಂಚ, ರನ್ನದ ಕನ್ನಡಿಯನ್ನು ಹಾಕಿ ಮಗುವನ್ನು ಮಲಗಿಸಿದರೆ ಮಗು ಮಲ್ಕೊಳ್ಳೋದಿಲ್ಲವಂತೆ. ತೊಡೆಯೇ ತೊಟ್ಲು ಕಂಗಳೆ ಆರತಿ ಮಾಡಿದಾಗ ಮಗು ಕಣ್ಣು ಮುಚ್ಚಿಕೊಳ್ತದಂತೆ. ಅರ್ಥಾತ್ ನೀ ಶ್ರೀಮಂತಾಗಿ ಬಂಗಾರದ ತೊಟ್ಲೊಳಗೆ ರನ್ನದ ಕನ್ನಡಿ ಹಾಕಿ ಕೂಸಿನ ಮಲಗಿಸ್ತೀನಿ ಅಂತ ಕೂಸಿಗದು ಬೇಕಾಗಿಲ್ಲ. ತನ್ನ ತಾಯಿ ಮೆತ್ತಗಾಗಿರ್ತಕ್ಕಂಥ ತೊಡೆಯೇ ತೊಟ್ಲ ಅವಳು ಕಣ್ಣಿಂದ ನೋಡಿ ಕಣ್ಣಿಂದ ಆರತಿ ಮಾಡ್ತಾಳೆ. ತನ್ನ ಎರಡೂ ಕಣ್ಣುಗಳಿಂದ ಮಗುವಿನ ಮೇಲೆ ಮಾಡುವ ಆರತಿ ಅದು ಮಗುವಿಗೆ ನಿದ್ರೆಯನ್ನು ತಂದುಕೊಡುತ್ತದೆ ಅಂತ ಒಬ್ಬರು ಕಾವ್ಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮುತ್ತಿನ ಹಾರ ಹೊನ್ನದ ಹೊದಿಕೆ ಹಾಕಿದರೆ ಮಗು ಮಲಗೀತೆ, ಅದಲ್ಲ ಹಾಲಿನ ಹಾರ ಹಾಕಿ ತನ್ನ ಎದೆಯ ಸೆರಗನ್ನು ಕೂಸಿನ ಮೇಲೆ ಹೊದಿಸಿದಾಗ ಮಗು ಮಲಗ್ತದೆ ಅಂತ ಒಂದು ದೊಡ್ಡ ಕಾವ್ಯ ಇದೆ. ಅದರೊಳಗೆ ತಾಯಿ ಮಕ್ಕಳ ಸಂಬಂಧ ಹೇಗಿರ್ತದೆ ಅಂತ ಅನ್ನೋದನ್ನು ಸ್ಪಷ್ಟ. ಮಕ್ಕಳಿಗೆ ತಾಯಿಯಿಂದ ಏನು ಬೇಕು ಅದೇ ದೇವರಿಗೆ ಬೇಕು. ಬೆಳ್ಳಿ ಬಂಗಾರ ಮುತ್ತು ರತ್ನ ಏನೂ ಅಪೇಕ್ಷೆ ಮಾಡೋಂಗಿಲ್ಲ. ತಾಯಿಯ ಪ್ರೀತಿ ಮಾತ್ರ ಅಪೇಕ್ಷೆ ಮಾಡ್ತವೆ ಮಕ್ಕಳು. ಆ ರೀತಿಯಾಗಿ ದೇವರು ಕೂಡ ಹಾಗೆ ಅಪೇಕ್ಷೆ ಮಾಡ್ತಾರೆ. ಬಂಗಾರ ಬೆಳ್ಳಿ ಯಾರೂ ಅಪೇಕ್ಷೆ ಮಾಡೋದಿಲ್ಲ, ನಾವು ಅಪೇಕ್ಷೆ ಮಾಡೋದಿಲ್ಲ. ಪ್ರೀತಿ ಎಲ್ಲರೂ ಅಪೇಕ್ಷೆ ಮಾಡೋದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮತ್ತು ಒಬ್ಬ ಮಕ್ಕಳು ತಾಯಿನ ಬೈದು ನೀವು ಕಂಡೀರ, ತಾಯಿನ ಯಾಕೆ ಬೈಬೇಕಾಯ್ತು ನೋಡಿರಿ. ತಂದೆ ತಾಯಿ ಪರಾರ್ಥಗಳಿರ್ತಾರೆ, ಅಕಸ್ಮಾತ್ತಾಗಿ ಸ್ವಾರ್ಥಗಳಾದರೆ ಮಕ್ಕಳು ಬೈಲಿ ಶುರು ಮಾಡ್ತಾರೆ. ಭರತ ಬರ್ತಾನೆ, ಕೌಸಲ್ಯ ನಿಂತಿರ್ತಾಳೆ, ಮಧ್ಯದಲ್ಲಿ ಕೈಕೇಯಿ ನಿಂತಿರ್ತಾಳೆ, ಅದರ ಬಾಜುಕ್ಕೆ ಸುಮಿತ್ರ ನಿಂತಿರ್ತಾಳೆ. ಭರತ ಬಂದು ಸುಮಿತ್ರಾಗೆ ನಮಸ್ಕಾರ ಮಾಡ್ತಾನೆ, ಕೌಸಲ್ಯಾಗೆ ನಮಸ್ಕಾರ ಮಾಡ್ತಾನೆ, ಕೈಕೇಯಿಗೆ ನಮಸ್ಕಾರ ಮಾಡೋದಿಲ್ಲ, ಹೆತ್ತ ತಾಯಿಗೆ ನಮಸ್ಕಾರ ಮಾಡೋದಿಲ್ಲ. ಆಗ ಅವನು ಕೊಡುವ ದೃಷ್ಟಾಂತ ಏನು ಗೊತ್ತದೇನೋ, ಗಂಗಾ ಯಮುನೆಯೋರ ಮಧ್ಯೆ ಪುನದೀವ ಪ್ರವೇಶಿತ ಅಂತಂತ. ಈ ಕೈಕೇಯಿ ಹೆಂಗೆ ಅಂದರೆ ಈ ಕಡೆ ಗಂಗಾ ಹರಿತಾ ಇದ್ದಾಳೆ, ಈ ಕಡೆಗೆ ಯಮುನಾ ಹರಿತಾ ಇದ್ದಾಳೆ, ಮಧ್ಯದಲ್ಲಿ ಘಟಾರ ಹರಿದ್ರೆ ಹೆಂಗೆ ಕಾಣಿಸ್ಬೇಕೋ ಹಂಗೆ ನಮ್ಮವು ಕಾಣಿಸ್ಲಿಕ್ಕತ್ತಾಳಂತಂತ. ಗಂಗಾ ಯಮುನೆಯೋರ ಮಧ್ಯೆ ಪುನದೀವ ಪ್ರವೇಶಿತ ಅಂತ. ಪವಿತ್ರವಾದ ಎರಡು ನದಿಗಳ ಮಧ್ಯದಲ್ಲಿ ಒಂದು ಘಟಾರನ ಹರಿಬೇಕಲ್ಲ, ಹಂಗೆ ಹರಿತಾಳೆ ನಮ್ಮವ್ವ ಅಂತ ಅಂತಾಳೆ. ಆತ್ಮಕಾಮ ಅಸಚಂಡಿ ಕ್ರೋಧನ ಪ್ರಾಜ್ಞಮಾನಿನಿ. ಯಾರು ಈ ತಾಯಿ ಇಂಥವು ಮಾತಾಡ್ತಾರೆ? ಮಕ್ಕಳ ಕಡೆಯಿಂದ ಹಿಂಗೆ ಅನಿಸ್ಕೊಳ್ಳೋದು ಸರಿನಾ?
ಸರಿಯಾಗಿ ಅವರನ್ನು ನಾವು ಅದಕ್ಕೆ ಇದೆ ಇವಳೇನು ಮಾಡಿದ್ದು, ಭರತನಿಗೆ ರಾಜ್ಯವಾಗಬೇಕು, ಭರತನಿಗೋಸ್ಕರವಾಗಿ. ಯಾವಾಗ ಒಂದು ದಿವಸ ಪ್ರೀತಿಯಿಂದ ಭರತನಿಗೆ ಹಾಲು ಹಣ್ಣು ಕೊಡಲಿಲ್ಲ ಅಂಥೇಳಿನೇ ಭರತ ಬರೀ ಮಾವನ ಮನೆಯೊಳಗಿರ್ತಿದ್ದ. ತನ್ನ ತಾಯಿಯ ಪ್ರೀತಿ ಸಿಗ್ತಿತ್ತು ಅಂದರೆ ಇಲ್ಲಿರ್ತಾರೆ, ತಾಯಿಯ ಪ್ರೀತಿಯನ್ನು ಇನ್ನೊಬ್ಬರು ಕೊಟ್ಟರೆ ಅಲ್ಲೇ ಇರ್ತಾರೆ, ಮಾವಸಿ ಮಾಮ ಹಿಂಗೆ ಅನ್ಕೋದು ಕೊಡ್ತಾರೆ. ಅದಕ್ಕಾಗಿ ಏನಾಯಿತು, ಈ ತಾಯಿ ಕೊಡ್ತಿದ್ದಿಲ್ಲ ಪ್ರೀತಿ ಅಂತ ಅನ್ನೋದಕ್ಕಾಗಿ ಮಾವನ ಮನೆಯಾಗ ಇರ್ತಿದ್ದ. ರಾಮಾಯಣ ಹೇಳ್ತಾ ಇದೆ. ಕೊನೆಗೆ ಮಕ್ಕಳು ಬೈತಾರೆ, ನೀ ಏನು ನನಗೆ ಮಾಡಿದಿ ಅಂತ ಕೇಳ್ತಾರೆ. ಆತ್ಮಕಾಮ ಅಂತಂತಾಳೆ. ಆಮೇಲೆ ಕೌಸಲ್ಯಾದೇವಿ ಸೀತಾದೇವಿಗೆ ಮಾತು ಹೇಳ್ತಾಳೆ, ಭಾಳ ಸುಂದರವಾಗಿ ಹೇಳ್ತಾಳೆ. ಸೀತಾದೇವಿ ಹೋಗಿ ಬರ್ತೀನಿ ಅತ್ತಿ ಅಂತಂತಾಳೆ. ಕೌಸಲ್ಯನ ಕಣ್ಣ ನೀರು ಬರ್ತವೆ. ಹೌದಮ್ಮ, ನನ್ನ ಮಗಳ ಸಮಾನ ನೀನು. ಶಾಂತ ನನ್ನ ಮಗಳು, ಅವಳು ಹೋದ್ಲು. ಸೊಸೆ ನನ್ನ ಮಗಳು, ಅವಳು ಹೋದ್ಲು. ಮಗಳ ಹೋದ ಮೇಲೆ ಸೊಸೆ ಬರ್ತಾಳೆ. ಯಾವಾಗಲೂ ಎಲ್ಲರ ಮನೆಯೊಳಗೆ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡಸ ಮಕ್ಕಳು ಮದುವೆ ಮಾಡ್ತಾರೋ ಇಲ್ಲ, ಯಾಕೆ ಮಾಡ್ತಾರೆ ಗೊತ್ತದೇನು, ಮಗಳು ಹೋದ ಚಿಂತೆ ಇರಬಾರ್ದು. ನನ್ನ ಮಗಳು ನನ್ನ ಬಿಟ್ಟು ಹೋದ್ಲಲ್ಲಪ್ಪ ಅಂತಲ್ಲ, ಇನ್ನೊಬ್ಬರ ಮಗಳನ್ನು ತನ್ನ ಮಗಳನ್ನಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದಕ್ಕಾಗಿ ಈ ಸಿಸ್ಟಮ್ ಅದ. ನಾವು ಹಂಗೆ ಮಾಡ್ಕೊಂಗಿಲ್ಲ. ಸೊಸಿ ಬರೋ ಮುಂದಾಗಲೇ ಸೊಸಿ ಅಂತ ಅನ್ನೋ ದೃಷ್ಟಿಯಿಂದ ನೋಡ್ತೀವಿ. ಮಗಳು ಅಂತ ನನ್ನ ಮಗಳು ಕೈ ಬಿಟ್ಟು ಹೋದ್ಲಲ್ಲ, ಇನ್ನೊಬ್ಬಕ್ಕೆ ಮಗಳು ನನ್ನ ಜೊತೆಗಿರ್ಲಿಕ್ಕೆ ಬಂದಳು, ಹಿಂಗೆ ತಿಳ್ಕೊಳ್ಬೇಕು ಅಂತಲಿಕ್ಕೆ ಕೌಸಲ್ಯ ಹೇಳ್ತಾಳೆ. ಅಲ್ಪಾಮಪ್ಯಾಪದಂ ಪ್ರಾಪ್ಯ ದೂಷಯಂತಿ ಪ್ರಜಹ್ಯತಿಪಿ. ನೋಡಮ್ಮ, ತರುಣ ಹೆಂಗಸರ ಸ್ವಭಾವ ಏನು ಅಂದರೆ, ಗಂಡನಿಗೆ ಎಲ್ಲಿಯವರೆಗೆ ಆಪತ್ತು ಬರುವುದಿಲ್ಲ ಅಲ್ಲಿಯವರೆಗೆ ಪ್ರೀತಿಯಿಂದ ಇರ್ತಾರೆ. ಗಂಡನಿಗೆ ಆಪತ್ತು ಬಂತು ಅಂದರೆ ಅವನನ್ನು ಬಿಟ್ಟು ಹೋಗ್ತಾರೆ. ಅದು ಪಾತಿವ್ರತ್ಯ ಧರ್ಮ ಅಲ್ಲ ಅಂತ. ಭಗೋಮೇ ಕಾಮ ಸಮೃದ್ಧತಾಂ, ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದಿರ್ತಾಳೆ. ಭಗೋಮೇ ಕಾಮ ಸಮೃದ್ಧತಾಂ, ನಿನ್ನ ಐಶ್ವರ್ಯದ ಜೊತೆಗೆ ನಾನು ನಿನ್ನ ಜೊತೆಗಿದ್ದೀನಿ. ಐಶ್ವರ್ಯ ಬಂದರೂ ಐಶ್ವರ್ಯ ಹೋದರೂ ನಾನು ನಿನ್ನ ಜೊತೆಗಿರ್ತೇನೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದಿರ್ತಾಳೆ. ಮನೆಯೇ ರಾಜ್ಯ, ಗಂಡನೇ ರಾಜ, ಹೆಂಡತಿಯೇ ಮಂತ್ರಿ, ಮಕ್ಕಳೇ ಪ್ರಜೆಗಳು, ಅದೊಂದು ರಾಜ್ಯ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಬರ್ತಾಳೆ. ಬಂದು ಅವಳು ಹೇಳ್ತಾಳೆ, ಯುವತ್ಯ ಪಾಪ ಸಂಕಲ್ಪಾ ಕ್ಷಣ ಮಾತ್ರ ವಿರಾಗಿಣ. ಒಬ್ಬ ಹೆಣ್ಣಿನ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾಳೆ. ಯುವತಿಯರ ಲಕ್ಷಣವೇನು ಅಂದರೆ ಪಾಪ ಸಂಕಲ್ಪ, ಅವರ ಅಪೇಕ್ಷೆಗಳು ಎಂದೂ ಒಳ್ಳೆಯದೇ ಇರೋದಿಲ್ಲ, ಪಾಪಿಷ್ಠವಾದ ಸಂಕಲ್ಪಗಳು ಇರ್ತವೆ. ನಮ್ಮ ಹುಬ್ಬಳ್ಳಿಯಿಂದ ಒಂದು ಹೆಣ್ಣು ಮದುವೆ ಆಯಿತು, ಗುರುತಿನವರು. ಪ್ರತಿ ತಿಂಗಳು ಅವಳಿಗೆ ಪಾಕೆಟ್ ಮನಿ ಬೇಕು. ವಾರಕ್ಕೊಮ್ಮೆ 5 ಸ್ಟಾರ್ ಹೋಟೆಲ್ಗೆ ನಾವು ಹೋಗಲೇಬೇಕು. ನಿಮ್ಮ ಅತ್ತೆ ಮಾವಂದ್ರನ್ನು ಇನ್ನೊಂದು ಮನೆಯೊಳಗೆ ಇಡಬೇಕು. ಅವರಿಗೂ ನಮಗೂ ಸಂಪರ್ಕ ಬರಬಾರ್ದು. ಪಾಪ ಸಂಕಲ್ಪಗಳು. ಎಷ್ಟೋ ಜನ ಇದ್ದಾರೆ, ಮನೆ ತುಂಬಿಕೊಂಡಿರಬೇಕು, ಮಾತಾಡಬೇಕು, ಸಂತೋಷ ಪಡಬೇಕು, ಒಬ್ರಿಗೊಬ್ರು ಹಂಚ್ಕೋಬೇಕು, ಅದೊಂದು ವಿಚಿತ್ರ ಇರ್ತದೆ. ಅದು ಅಪೇಕ್ಷೆ ಮಾಡೋರು ಭಾಳ ಕಮ್ಮಿ. ಅದಕ್ಕೆ ಅದು ಪಾಪ ಸಂಕಲ್ಪ ಕ್ಷಣ ಮಾತ್ರ ವಿರೋಗಿಣ. ಒಂದು ಕ್ಷಣದೊಳಗೆ ವೈರಾಗ್ಯ ತಾಳ್ಬಿಡ್ತಾರೆ, ನಿಮ್ಮನ್ನು ಹತ್ರ ಬರಲಿಕ್ಕೆ ಕೊಡೋದಿಲ್ಲ. ಯಾಕೆಂದರೆ ಅವ್ರ ಅಪೇಕ್ಷೆ ಪೂರ್ಣ ಮಾಡಿದರೆ ಹತ್ರ ಬರ್ತಾರೆ. ಸ್ತ್ರೀಣಾಂ ಪವಿತ್ರಂ ಪರಮಂ ಪತಿರೇಕೋ ವಿಶಿಷ್ಯತೆ. ಸ್ತ್ರೀಯರಿಗೆ ಪವಿತ್ರವಾದ ವಸ್ತು ಅಂದರೆ ಗಂಡ. ನಾವು ಪವಿತ್ರವಾದ ವಸ್ತುಗಳು ಅಂತ ನೋಡ್ತೀವಲ್ಲ, ದೇವರನ್ನು ನೋಡಿದರೆ ಪವಿತ್ರ ಅಂತ ಅಂದ್ಕೊಳ್ತೀವಿ, ಆಕಳನ್ನು ನೋಡಿದರೆ ಪವಿತ್ರ ಅಂತ ಅಂದ್ಕೊಳ್ತೀವಿ, ಸ್ವಾಮಿಗಳು ಕಂಡ್ರೆ ಪವಿತ್ರ ಅಂತ ಅಂದ್ಕೊಳ್ತೀವಲ್ಲ, ಹಂಗೆ ಗಂಡಂತ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದನೇದ್ದು ಮಂಗಳಸೂತ್ರ ದರ್ಶನ, ಎರಡನೇದ್ದು ಗಂಡನ ಮುಖದ ದರ್ಶನ ಮಾಡ್ಕೋಬೇಕಂತ. ಅದು ಆಗದೇ ಇದ್ದರೆ ಆಕಳ ದರ್ಶನ, ತುಳಸಿ ದರ್ಶನ, ಮತ್ತೊಂದು ಮಗದು ಉಳಿದೆಲ್ಲ ಶುಭವಾದದ್ದು ಹೇಳಿದ್ದಾರೆ. ತಾತ್ಪರ್ಯ ಪತಿರೇಕ ಅಂತ ಹೇಳ್ತಾರೆ. ಆದ್ದರಿಂದ ಸತ್ವಯ ನಾಮ ಮಂತವ್ಯ ಪುತ್ರ ಪ್ರವ್ರಾಜಿತೋ ವನಂ. ನಿನ್ನ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ, ನನ್ನ ಮಗನಿಗೆ ರಾಜ್ಯಭ್ರಷ್ಟನಾಗಿ ವನವಾಸಿಯಾದ ಅಂತನ್ನೋದಕ್ಕಾಗಿ ಅವನನ್ನು ಕೈ ಬಿಡಬೇಡ. ನಿಮ್ಮಪ್ಪ ಜನಕ ರಾಜ, ದೊಡ್ಡ ಅರಮನೆ, ಅದಕ್ಕೆ ಗಂಡಿಗೆ ಹೇಳಿಕ್ಕೆ ಹೋಗಬೇಡ. ನಿಮ್ದು ಎಂದು 14 ವರ್ಷ ಆಯಿತು, ನಾವು ಒಂದು SMS ಕೊಡ್ರೆ ನಾವು ಈ ಕಡೆ ಬರ್ತೀವಿ ಅಂತ ಅಲ್ಲಿಕ್ಕೆ ಹೋಗಬೇಡ. ನಾನು ನಮ್ಮ ಅಪ್ಪನ ಹತ್ರ ಇರ್ತೀವಿ, ದೊಡ್ಡ ರಾಜ ಪ್ರಜಾಪತಿ ಸಮಹ, ಭಾರೀ ದೊಡ್ಡ ಅರಮನೆ ಇದೆ.
ಇದು ಸೀತಾದೇವಿ ತೋರಿಸ್ತಕ್ಕಂಥದ್ದು. ಅರಮನೆ ಅರಣ್ಯ ಇವೆಲ್ಲನೂ ಸಂಬಂಧ ಇಲ್ಲ. ಗಂಡನ ಜೊತೆಗೆ ಎಷ್ಟೋ ತನಕ ಇರ್ತೇನೆ, ಅದು ನನಗೆ ರುಚಿಸ್ತದೆ ಅಂತ ಯಾವಾಗ ಅನ್ನಿಸ್ತದೆ ಅದೇ ನಿನ್ನ ಪಾತಿವ್ರತ್ಯ ಅಂತ. ಅರಣ್ಯವೂ ಅರಮನೆ, ಸೀತಾದೇವಿ ಅದನ್ನೇ ಹೇಳ್ತಾಳೆ. ಯಾಕ್ರಿ ತವ್ರ ಮನೆಗೆ ಹೋಗ್ಲಿಕ್ಕೆ ಬರ್ತಿತ್ತ ಇಲ್ಲೋ? ಇವತ್ತಿನವ್ರು ಏನು ತೊಗೋತಿದ್ರು ಡಿಸಿಷನ್ ತೊಗೊಳ್ರಿ. ಗಂಡ ಏನಾದರೂ ವನವಾಸಕ್ಕೆ ಹೋಗೋ ಪ್ರಸಂಗ ಬಂದ್ರೆ ಹೆಣ್ತಿ ಏನಂತಿದ್ಲು, ಬೇಕಾದಷ್ಟು ಸಮೃದ್ಧ ತವ್ರ ಮನೆ ಅದ, ನಿಮ್ಮದು ಮುಗಿದ ಮೇಲೆ ಹೇಳ್ರಿ ನಮಗೆ ಬರ್ತೀವಿ ಅಂತ. ಆ ಕೆಲಸ ಸೀತಾದೇವಿ ಮಾಡಲಿಲ್ಲ. ಸೀತಾದೇವಿ ಬರ್ತಾಳೆ, ಅಹಂಚ ಸೀತಾ, ಅವಳು ನೀನು ಎಲ್ಲಿದ್ದೀಯಾ ನಾನು ಅಲ್ಲೇ, ನೀನು ಮನುಷ್ಯ ನಾನು ನೆರಳು, ಛಾಯೈವ ತಾಂ ಭೂಪತಿರನ್ನ ಗಚ್ಚತ. ಸೀತಾದೇವಿ ಅಂತಾಳೆ, ಗಂಡ ಎಲ್ಲಿದ್ದಾನೋ ಅದು ನನ್ನ ರಾಜ್ಯ, ನೀನು ಇಲ್ಲ ಅಂದರೆ ನನಗೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಸೀತಾದೇವಿ ರಾಮನ ಜೊತೆಗೆ ಹೇಳ್ತಾಳೆ. ಅಂದರೆ ಗಂಡನನ್ನು ಯಾವ ಕಾಲಕ್ಕೂ ಯಾವ ಆಪತ್ತಿನಲ್ಲೂ ಬಿಡಬಾರ್ದು ಅಂತನೋ ಸಂಕಲ್ಪ ಇವತ್ತಿನ ಜನರು ತಿಳ್ಕೋಬೇಕು. ಎಲ್ಲ ಸಮೃದ್ಧಿ ಇದ್ದಾಗಲೂ ಬಿಡ್ತಾರೆ ಅಂತಂದ್ರೆ ಸೀತಾದೇವಿಯ ಒಂದು ಅಂಶನೂ ಇವರೊಳಗಿಲ್ಲ ಅಂತ. ಇದೆಲ್ಲ ಪರದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಗಂಡನನ್ನು ಬಿಡೋದು ಅಂತಂದರೆ ಗಂಡನಿಗೆ ಕಾಲು ಹೋಗಿರ್ತವೆ, ಬಾಗಿಲ ಹತ್ರ ನಿಂತಿರ್ತಾನೆ, ಒಬ್ಬಕ್ಕೆ ವೇಶ್ಯಾಸ್ತ್ರೀ ಹೋಗ್ತಾಳೆ ಎದುರಿಗೆ. ಗಂಡ ಹೆಂಡತಿ ಹೇಳ್ತಾನೆ ನಾನು ವೇಶ್ಯಾರ ಮನೆಗೆ ಹೋಗಬೇಕು ಅಂತ. ಆಯಿತು ಅಂತ ಹೇಳ್ತಾಳೆ. ಗಂಡನನ್ನು ಹೊತ್ತುಕೊಳ್ತಾಳೆ, ಒಂದು ಕೈಯಲ್ಲಿ ದುಡ್ಡು ಇಟ್ಟುಕೊಳ್ತಾಳೆ, ಒಂದು ಕೈಯಲ್ಲಿ ದುಡ್ಡು, ಇನ್ನೊಂದು ಕೈಯಲ್ಲಿ ಗಂಡನ ಹೊತ್ತುಕೊಂಡಿದ್ದಾಳೆ. ಹೋಗ್ತಾ 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 ಇರುವಾಗ ಮಾಂಡವ್ಯ ಋಷಿಗಳು ಕಂಬಕ್ಕೆ ಸೇರಿಸಿರ್ತಾರೆ. ಈ ಗಂಡನ ಕಾಲ ಮಾಂಡವ್ಯ ಋಷಿಗಳಿಗೆ ಬಡಿತದೆ. ಆಗ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ, ಯಾವನ ಕಾಲ ನನಗೆ ಬಡಿತೋ ನಾಳೆ ಸೂರ್ಯೋದಯ ಒಳ್ಳೆಕ್ಕ, ಸೂರ್ಯೋದಯ ಆಗುವುದಕ್ಕೆ ಅವ ಸಾಯಬೇಕು ಅಂತ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ. ಅದು ಇವಳಿಗೆ ಕೇಳಿಸ್ತದೆ. ಇವಳು ಹೊರಗೆ ನೋಡ್ತಾಳೆ, ಋಷಿಗಳಿಗೆ ಹೇಳ್ತಾಳೆ ನಿಮ್ಮ ಶಾಪ ಸರಿ, ನಾಳೆ ಸೂರ್ಯೋದಯ ಆದರೆ, ಹೌದಲ್ಲ, ಸೂರ್ಯೋದಯನೇ ಮಾಡೋಂಗಿಲ್ಲ ಅಂತಂತಾಳೆ. ಅವಳು ಹೇಳ್ತಾಳೆ ಗಂಡ ವೇಶ್ಯಾನ್ನ ಅಪೇಕ್ಷಾ ಪಟ್ಟರೂ ಕೂಡ ನನ್ನ ಮನಸ್ಸಿನೊಳಗೆ ಏನೂ ಅನಿಸಿಲ್ಲ ಅಂತನ್ನೋದು ದೇವತೆಗಳಿಗೆ ಸರಿ ಅನಿಸಿದ್ದರೆ ನಾಳೆ ಸೂರ್ಯೋದಯ ಆಗಬಾರ್ದು ಅಂತ ಹೇಳ್ಬಿಡ್ತಾರೆ. ಆಮೇಲೆ ದೇವತೆಗಳಂತ ನಮ್ಮ ಆಹುತಿ ಸೂರ್ಯೋದಯ ಆದಮೇಲೆ ಕೂಳ ಇಲ್ಲಿ ತನಕ ಏನಿಲ್ಲೇ ಇಲ್ಲ, ರಾತ್ರಿ ಏನು ತಿಂತೀರಿ ಏನಿಲ್ಲ. ಆಗ ಅವರು ಅನಸೂಯನ ಕರೆಸ್ತಾರೆ. ಅತ್ರಿ ಋಷಿಯ ಮಗಳು ಹೆಂಡತಿ ಅನಸೂಯ ಅವಳು ಪತಿವ್ರತ ನೋಡ್ಕೊಳ್ಳೋಕೆ ಪತಿವ್ರತ ವ್ಯವಸ್ಥೆ. ಅನಸೂಯಾಗಿ ಹೇಳ್ತಾರೆ. ಅನಸೂಯ ಬರ್ತಾಳೆ, ಆಕೆ ಹೇಳ್ತಾಳೆ ಅಮ್ಮ ಏನಿಲ್ಲ, ಸೂರ್ಯೋದಯ ಆಗಲಿ, ನಿನ್ನ ಗಂಡ ಸಾಯಲಿ, ನನ್ನ ಪಾತಿವ್ರತದಿಂದ ನಿನ್ನ ಗಂಡ ನಾನು ಬದುಕಿಸ್ತೀನಿ ಅಂತಂತ ಅನಸೂಯ. ಮರುದಿವಸ ಸೂರ್ಯೋದಯ ಆಗಲಿ ಅಂತ ಇವಳು ಹೆಂಡತಿ ಅಪೇಕ್ಷೆ ಪಡ್ತಾಳೆ. ಕೆಂಪ ಸೂರ್ಯ ಉದಯ ಆಗ್ತಿರ್ತಾನೆ, ಇವನಿಗೆ ಕಂಠೋ ಗುರುಗುರಾಯತೆ ಅಂತಾಗಿ ಸೂರ್ಯೋದಯ ಆದಕ್ಕೆ ಪ್ರಾಣ ಬಿಡ್ತಿರ್ತಾನೆ. ಅನಸೂಯ ಹೇಳ್ತಾಳೆ ನಾನು ನಿಜವಾಗಿಯೂ ಪತಿವ್ರತೆಯಾಗಿದ್ದರೆ, ಪತಿಯಲ್ಲೇ ನನ್ನ ಮನಸ್ಸು ನೆಟ್ಟದ್ದಾದರೆ ಈ ಗಂಡ ಬರೇ ಬದುಕುವುದಲ್ಲ, ಓಡಾಡುವಂಗ ಆರೋಗ್ಯವಂತನಾಗಿ ಬದುಕಲಿ ಅಂತ ಮಕ್ಕಳು ಎದ್ದು ಬಿಡ್ತಾನೆ. ಆಗ ದೇವತೆಗಳು ಅವಳಿಗೆ ವರ ಕೊಡ್ತಾರೆ, ನೀನು ಎಂಥ ಪತಿವ್ರತೆ, ನಮಗೆಲ್ಲ ಆಹುತಿ ಬರೋ ಹಂಗೆ ಮಾಡಿದಿ, ನಿನಗೇನು ವರ ಬೇಕು ಬೇಡು ಅಂತಂದಾಗ ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮಕ್ಕಳಾಗಿ ಬರಬೇಕು ಅಂತ ಅನಸೂಯ ಕೇಳ್ತಾರೆ. ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತೇಳಿ ರುದ್ರದೇವರು ದುರ್ವಾಸರಾಗಿ ಬರ್ತಾರೆ, ಸೋಮನಾಗಿ ಬರ್ತಾನೆ, ವಿಷ್ಣು ದತ್ತಾತ್ರೇಯನಾಗಿ ಬರ್ತಾನೆ. ಇದು ಕಥೆ. ಅಂದರೆ ಇಷ್ಟು ಗಾಢವಾಗಿ ಗಂಡನನ್ನು ಬಿಡದೇ ಇದ್ದಂಥ ಒಂದು ಸಂಪ್ರದಾಯ ಸಂಸ್ಕೃತಿ ನಮ್ಮದು. ಇವತ್ತು ನಮ್ಮ ಕಾಲಕ್ಕೆ ನೋಡ್ಲಿಕ್ಕತ್ತೀವಲ್ಲ, ಕೊನೆ ತನಕ ಮದುವೆ ಸುರಕ್ಷಿತವಾಗಿ ಆಗ್ತದಂತ ಅನ್ನೋದು ಗ್ಯಾರಂಟಿ ನಮಗಿಲ್ಲ. ಒಂದು ಕಡೆಗೆ ನಾವು ಮದುವೆಗೆ ಹೋಗಿದ್ದೀವಿ, ಮದುವೆ ನಡೀತಾ ಇತ್ತು. ಆಮೇಲೆ ಮಂಗಳಸೂತ್ರ ಕಟ್ಟಬೇಕು, ಹುಡುಗಿ ಎದ್ದು ಓಡಿದ್ಲು. ಎದ್ದು ಓಡಿ ಒಬ್ಬ ರಿಕ್ಷಾದವನು ಪ್ರೀತಿ ಮಾಡ್ತಾಯಿದ್ಲು. ರಿಕ್ಷಾದವನಿಗೆ ಗೊತ್ತಾಯಿತು ಇದು ಗದ್ದಲಾಗ್ತದೆ, ನಾನು ಹೊಡಿತಾರೆ ಎಲ್ಲರೂ ಅಂತ ಅವ್ರು ರಿಕ್ಷಾ ಬಿಟ್ಟು ಓಡೋಗ್ಬಿಟ್ಟ. ಓಡಿ ಹೋದರೆ ಆ ಹುಡುಗಿ ತಿರುಗಿ ಬಂದ್ಲು. ಮತ್ತೆ ಗಂಡ ಹೇಳ್ದ ನೀನು ಮದುವೆ ಮಾಡ್ಕೊಂಡಿಲ್ಲ ಅಂತ. ಅವ್ನು ರಿಕ್ಷಾ ಬಂದ್ಮೇಲೆ ಮತ್ತೆ ನಾನು ಬಿಟ್ಟು ಹೋಗ್ತೀಯಲ್ಲ, ಮದುವೆ ಮಾಡ್ಕೊಳ್ಳೋದಿಲ್ಲ.
ಇವತ್ತು ಸಾಯಂಕಾಲಕ್ಕೆ ಒಂದು 5 ಗಂಟೆಗೊಂದು ಫೋನ್ ಬಂತು, ಒಂದು ಮದುವೆ ಕ್ಯಾನ್ಸಲ್ ಆಯಿತು. ಯಾಕೆಂದ್ರೆ ಹುಡುಗ ಹಿಂಗೆ ಮಾತಾಡ್ತಾ ಇದ್ದಾನೆ. ಏನು ಮಾಡ್ತೀರಿ? ಎಲ್ಲಿ ಸೀತಾದೇವಿ, ಎಲ್ಲ ರಾಮ? ನೀನು ಅರಣ್ಯಕ್ಕೆ ಹೋದ್ರೆ ಅರಣ್ಯಕ್ಕೆ ಬರ್ತೀನಿ, ಅರಮನೆಗೆ ಹೋದ್ರೆ ಅರಮನೆಗೆ ಬರ್ತೀನಿ ಅಂತ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಗಂಡನ ಹೆಜ್ಜೆಯಲ್ಲೇ ಹೆಜ್ಜೆ ಇಡ್ತಕ್ಕಂಥ ಆ ಪಾತಿವ್ರತ ಜಗತ್ತಿಯಲ್ಲಿ ಎಲ್ಲ ಸಮೃದ್ಧವಾಗಿದ್ದರೂ ಕೂಡ ಸರಳ ಎಲ್ಲೆಲ್ಲೋ ಪ್ರೀತಿ ಪ್ರೇಮ ಅಂತನೂ ಹುಚ್ಚು ಇದರೊಳಗೆ ಹೋಗಿ ಸ್ಮಶಾನ ಜೀವನ ಆಗ್ಲಿಕ್ಕೆ. ನಮ್ಮ ಒಬ್ಬ ಶಿಷ್ಯ ಇದ್ದಾನೆ, 9 ವರ್ಷ ಆಯಿತು ಕೇಸ್ ನಡೀತಾ ಇದೆ. ಹುಡುಗಿಗೂ ಮದುವಿಲ್ಲ, ಇವನಿಗೂ ಮದುವಿಲ್ಲ. 9 ವರ್ಷ ಆಯಿತು, 9 ವರ್ಷ. ಇನ್ನೂ ಡೈವರ್ಸ್ ಕೇಸ್. ಆ ಹುಡುಗಿ 80 ಲಕ್ಷ ರೂಪಾಯಿ ಕೇಳಿಕತ್ತಾಳ ಸಹಿ ಮಾಡಲಿಕ್ಕೆ. ಇವತ್ತಿನ ಹುಡುಗರಿಗೆ ಅದೊಂದು ಬಿಸ್ನೆಸ್ ಆಗ್ಬಿಟ್ಟು, ಒಬ್ಬನ ಮದುವೆ ಆಗೋದು, ಡೈವರ್ಸ್ ಅನ್ನೋದು, 15-20 ಲಕ್ಷ ಇಸ್ಕೊಳ್ಳೋದು, ಇನ್ನೊಬ್ಬನ ಮದುವೆ ಆಗೋದು, ಅಲ್ಲಿ ಮಾಡೋದು, ಇದೊಂದು ಬಿಸ್ನೆಸ್ಸು. ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ಒಂದು ದಿವಸ ವಿಚಾರ ಮಾಡ್ಯಾರೇನು? ಹೋಗಲಿ, ತಂದೆ ತಾಯಿಗಳು ಸುಸೂತ್ರಿದ್ದಾರಂತೀರಾ? ಅವರಷ್ಟು ಮೂರ್ಖರು ಜಗತ್ತಿನೊಳಗೆ ಯಾರೂ ಇಲ್ಲ. ತಂದೆ ತಾಯಿ ಅಂತಾರಂತೆ, ಬಿಟ್ಟು ಬಾ ಅತ್ತಿ, ನಿನಗೇನು ಮಾತಾಡ್ತಾಳೆ, ಬಿಟ್ಟು ಬಾ, ನಿನಗೊಬ್ಬಕ್ಕೆ ಹೊಟ್ಟಿಗೆ ಹಾಕ್ಲಿಕ್ಕೆ ನಮಗೆ ಆಗೋದಿಲ್ಲೇನು? ಇವರು ತಂದೆ ತಾಯಿಗಳು ಮಾತಾಡ್ತಾರೆ. ದಯಮಾಡಿ 28 ಕೋರ್ಸ್ ಮಾಡಿಸ್ತಿರಲ್ಲ, ಇನ್ನೂ ಒಂದು ಕೋರ್ಸ್ ಮಾಡಿಸ್ರಿ. ಕೆಲಸ ಮಾಡಬೇಕು, ಬಯಸ್ಕೋಬೇಕು, ಅವಮಾನ ಮಾಡಿಸ್ಕೋಬೇಕು ಅಂತನ್ನೋದು ಒಂದು ಕೋರ್ಸ್ ಇಟ್ಟುಕೊಳ್ರಿ. ಅಂದ್ರೆ ಅತ್ತಿ ಮನೆಯೊಳಗೆ ಇವು ಏನಾದರೂ ಆದರೆ ಆ ಕೋರ್ಸ್ದಿಂದ ಬಿಟ್ಟು ಬರೋಂಗಿಲ್ಲ. ಏನೂ ಆಗಬಾರ್ದು, ಯಾರೂ ಅನ್ನಬಾರ್ದು, ಏನೂ ಧಕ್ಕೆ ಆಗಬಾರ್ದು. ಇವಳು ಹೋಗೋ ಮುಂದಾಗೆ ಹೇಳಿ ಕಳಿಸಿರ್ತಾಳೆ, ಹೆಚ್ಚು ಕಡಿಮೆ ಹತ್ತಿ ಬಾಯಿ ತೆಗೆದ್ಲು ಅಂದ್ರೆ ತಿರಿ ಬಂದ್ಬಿಡು. ನಾವಿದ್ದೀವಲ್ಲ, ಏನು ನೀವಿದ್ದೀರಿ? ನೀವು ಎಷ್ಟು ದಿವಸ ಇರ್ತೀರಿ? ಎಷ್ಟು ದಿವಸ ಇರ್ತೀರಿ? ನಿನ್ನ ಮನೆಯೊಳಗೆ ಗಂಡಸ ಮಕ್ಕಳ ಮದುವೆ ಆಗೋ ತನಕ ನಿಮ್ಮ ಕೈಯಾಗ ಅಧಿಕಾರ ಇರ್ತದೆ. ನಿನ್ನ ಮನ್ಯಾಗ ಗಂಡಸ ಸೊಸಿ ಬಂದ್ಲು ಅಂತಂದ್ರೆ ಮುಗಿದೋಯ್ತು, ಇಂದಿರಾ ಗಾಂಧಿ ಕೈಯಾಗ ರಾಜ್ಯ ಹೋಯ್ತು. ನಿನ್ನ ಕೈಯಾಗ ಏನೂ ಇಲ್ಲ. ಏನು ಮಾಡ್ತೀವಿ? ನೀನೇ ಊಟಕ್ಕೆ ಹಾಕದ ಊಟ ಮಾಡಬೇಕು, ಹೇಳಂದ ಹೇಳಬೇಕು, ಕೂಡ ನಿಂದೇ ಮನೆ ನಿಂದೇ ಎಲ್ಲ ಇದ್ರೂ ಕೂಡ ನಿನ್ನ ಕಡೆ ಏನಾಗೋದ್ರೆ ನೀ ಏನು ರಕ್ಷಣೆ ಮಾಡ್ತೀವಿ? ಇದೆಲ್ಲ ಭಾಳ ಓದೋದ್ರಿಂದ ಬರೋಂಗಿಲ್ಲ. ಪ್ರತ್ಯೇಕ ಇದು ತಿಳುವಳಿಕೆ ಬೇಕು. ಹಿಂದಕ್ಕೆ 35% ಮಾರ್ಕ್ಸ್ ತೊಗೋತಿದ್ರು. ಇಂಥ ತಿಳುವಳಿಕೆ ಭಾಳ ಇದ್ದು. ಈಗ 91, 96 ತನಕ ಮಾರ್ಕ್ಸ್ ತೊಗೋತಾರೆ. ಈ ತಿಳುವಳಿಕೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನೂ ಇಲ್ಲ. ನಾನು ನಿನ್ನೆ ಇಲ್ಲಿ ಪ್ರವಚನಕ್ಕೆ ಬರ್ತಾ ಇರುವಾಗ ಅವು ಏನೋ ತಿಲ್ಲಿಕತ್ತಿದ್ದು ರೋಡ್ ಮೇಲೆ. ನಮ್ಮ ಗಾಡಿ ಹೋಗಿನೇ ಅದ್ರ ಮೇಲೆ ಬಿತ್ತು, ಕೆಳಗೆ ಬಂದು ಓಡಾಡ್ಲಿಕ್ಕತ್ತಿದ್ದು, ಇದು ಮಾಡ್ಲಿಕ್ಕತ್ತಿದ್ದು. ಏನು ಓದ್ತಾರೆ ಇವರು? ಅದು ಅನಾರೋಗ್ಯ ಅಂತ ಗೊತ್ತಾಗಿಲ್ಲ. 15 ದಿವಸ ಎಣ್ಣೆ ಇಟ್ಟುಕೊಂಡು ಕರೆದು ಹಾಕ್ತಾರಂಬುದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಏನು ಎಜುಕೇಟೆಡ್ ಇವರು? ಯಾರೂ ಎಜುಕೇಟೆಡ್ ತಿಳುವಳಿಕೆ ಎಂದ ಬರ್ತ ನೋಡ್ರಿ. ದೇವರಿಗೆ ನಮಗೆ ವಿದ್ಯಾಬುದ್ಧಿ ಕೊಡ್ರಿ ಅಂತ ಕೇಳಬೇಡ್ರಿ, ದೇವ್ರಿಗೆ ನಮಗೆ ತಿಳುವಳಿಕೆ ಕೊಡು ಅಂತ ಕೇಳಿ. ಇರಲಿ, ಅದಕ್ಕೆ ನಾನು ಒಂದು 3 ಸೂತ್ರ ಮಾಡಿದ್ದೇನೆ. ಜೀವನದಲ್ಲಿ ಸುಖವಾಗಿ ಇರಬೇಕಾದ್ರೆ 3 ಗುಣಗಳು ಇರಬೇಕು. ಒಂದು ತ್ಯಾಗ, ಒಂದು ತಿಳುವಳಿಕೆ, ಇನ್ನೊಂದು ತಾಳ್ಮೆ. ಗಂಡನನ್ನು ತ್ಯಾಗದಿಂದ ಗೆಲ್ಲಬೇಕು, ಅತ್ತಿ ಮಾವಂದರನ್ನು ತಾಳ್ಮೆಯಿಂದ ಗೆಲ್ಲಬೇಕು, ಉಳಿದ ಎಲ್ಲ ಬಂಧುಗಳನ್ನು ತಿಳುವಳಿಕೆಯಿಂದ ಗೆಲ್ಲಬೇಕು. ಆಗ ಅವಳು ನಿಜವಾಗಿಯೂ ಸಂಭ್ರಾಜ್ಞಿ ಆಗ್ತಾಳೆ ಅಂತ. ಸಂಭ್ರಾಜ್ಞಿ ಶ್ವಶುರೇ ಭವ ಸಂಭ್ರಾಜ್ಞಿ, ಶ್ವಶುರಾಂಬವ ಸಂಭ್ರಾಜ್ಞಿ ಭವ ಸಂಭ್ರಾಜ್ಞಿ ಅಧಿದೇವಋಷು ಅಂತ ವೇದ. ನೀನು ಸಂಭ್ರಾಜ್ಞಿಯಾಗು, ಎಲ್ಲ ಮನೆಯಲ್ಲಿದ್ದ ಎಲ್ಲರ ಮನಸ್ಸನ್ನು ನೀನು ಆಳು. ಎಲ್ಲರ ಮನಸ್ಸನ್ನು ಆಳಬೇಕಾದ್ರೆ ನೀನು ಅವರ ಆಳಾಗಿ ಇರಬೇಕು. ಯಾವಾಗ ಅವರ ಆಳಾಗಿ ಇರ್ತಿ ಆವಾಗ ಅವರ ಮನಸ್ಸನ್ನು ಆಳ್ತಿ. ಇದು ನಮ್ಮ ವೇದವನ್ನು ಯಾರು ಚೆಂದಾಗಿ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ನಿಜವಾಗಿಯೂ ಮನೆಯನ್ನು ಗೆಲ್ತಾರೆ. ಅದು ಸೀತಾದೇವಿ ಮಾಡಿ ತೋರಿಸಿದಂಥದ್ದು. ಯಾವುದೇ ಇದ್ದರೂ ಕೂಡ ಆ ರೀತಿಯಾಗಿರ್ತಾರೆ. ಸತ್ವಯ ನಾವಮಂತವ್ಯ ಪುತ್ರ ಪ್ರವ್ರಾಜಿತು ವನಂ ಅಂತ ಕೌಸಲ್ಯಾದೇವಿ ಸೀತಾದೇವಿಗೆ ಮಾಡ್ತಾರೆ. ನೋಡಿರಿ, ಅಣ್ಣ ತಮ್ಮಂದು ಹೆಂಗಿರಬೇಕು ಜಾಯಿಂಟ್ ಫ್ಯಾಮಿಲಿಯೊಳಗೆ. ನಾನು ಮೊದಲೇ ದಿವಸ ಪ್ರತಿಜ್ಞೆ ಮಾಡೀನಿ, ಅವಿಭಕ್ತ ಕುಟುಂಬಕ್ಕೆ ಬೇಕಾದಂತಹ, ಅವಿಭಕ್ತ ಕುಟುಂಬಕ್ಕೆ ಬೇಡಾದಂತಹ ವಿಚಾರಗಳನ್ನು ನಾನು ಹೇಳ್ತಾ ಬರ್ತಾಯಿದ್ದೀನಿ. ಗಂಡ ಮತ್ತು ಹೆಂಡಂದರಲ್ಲೇ ಅನ್ಯೋನ್ಯತೆ ಇರಬೇಕು. ಅದ್ರ ಜೊತೆಗೆ ಅಣ್ಣ ತಮ್ಮಂದರಲ್ಲೇ ಅನ್ಯೋನ್ಯತೆ ಇರಬೇಕು.
ಭರತನಿಗೆ ರಾಮ ಹೇಳ್ತಾನೆ, ಅಹಂಚ ಸೀತಾಂಚ ರಾಜ್ಯಂಚ ಪ್ರಾಣಾನ್ ಇಷ್ಟಾನ್ ಧನಾನಿ ಚ ಹೃಷ್ಟೋ ಭ್ರಾತ್ರೆ ಸ್ವಯಂ ದದ್ಯಾಂ ಭರತಾಯ ಪ್ರಚೋದಿತ. ಅಮ್ಮ ಕೈಕೇಯಿ, ಒಂದು ಮಾತು, ರಾಮ ಭರತನಿಗೆ ರಾಜ್ಯ ಕೊಡು ಅಂತ ಇಷ್ಟು ಹೇಳಿದರೆ ನಾನು ಎಲ್ಲ ಕೊಡ್ತಿದ್ದೆ, ದಾಸಾನುದಾಸನಾಗಿ ಭರತನಿಗೆ ಸಪೋರ್ಟಾಗಿ ಇರ್ತಿದ್ದೆ. ಅದನ್ನು ಬಿಟ್ಟು ಇಷ್ಟೆಲ್ಲ ಡಂಬರಾಟ ಯಾಕೆ ಮಾಡಿದೆ ಅಂತ ಕೇಳಿದೆ. ಒಂದು ಮಾತು ಭರತನಿಗೆ. ಕೃಷ್ಣ ಪರಮಾತ್ಮ ಅರ್ಜುನಿಗೊಂದು ಮಾತು ಹೇಳ್ದ, ಹುಚ್ಚ ರಾಜ್ಯವನ್ನು ಬಿಟ್ಟು ಒನಕ್ಕೆ ಹೋಗ್ತಾರೇನು ಅಂತ ಕೇಳ್ದ, ಬೈದ ಅರ್ಜುನಿಗೆ. ಅಲ್ಲಿ ಇಲ್ಲಿ ರಾಮ ನೋಡಿದ್ರೆ ತಾನೇ ಒನಕ್ಕೆ ಹೊಂಟಾನ. ರಾಜ್ಯವನ್ನು ಬಿಟ್ಟು ಒನಕ್ಕೆ ಹೋಗಬಾರ್ದು ಅಂತ ಕೃಷ್ಣನಾಗಿ ಅರ್ಜುನನಿಗೆ ಉಪದೇಶ ಮಾಡಿದ ರಾಮನೇ ರಾಜ್ಯವನ್ನು ಬಿಟ್ಟು ಹೊಂಟಾನ. ಆದ್ರೆ ವ್ಯತ್ಯಾಸದ ಗೊತ್ತದಲ್ಲ, ರಾಮ ರಾಜ್ಯ ಬಿಟ್ಟು ಹೊಂಟದ್ದು ಭರತನಲ್ಲಿ, ಅರ್ಜುನ ರಾಜ್ಯ ಬಿಟ್ಟು ಹೊಂಟದ್ದು ದುರ್ಯೋಧನಾದಿಗಳಲ್ಲಿ. ಅದಕ್ಕೆ ಕೃಷ್ಣ ಅಂಥ ಕೆಟ್ಟ ಮಂದಿ ಕೈಯಾಗ ರಾಜ್ಯ ಕೊಟ್ಟು ಹೋಗಬೇಡ, ಕೊಟ್ಟರು ಒಳ್ಳೆಯವ್ರ ಕೈಯಾಗ ಕೊಟ್ಟು ಹೋದರೆ ಅದಕ್ಕೆ ಅರ್ಥ ಇರ್ತದೆ ಅಂತಲಿಕ್ಕಾಗಿ ಭರತನ ಕೈಯಲ್ಲಿ ರಾಜ್ಯವನ್ನು ಕೊಡ್ತಾನೆ. ನೋಡಿ, ಒಂದು ಕಿರೀಟವಲ್ಲಂದ ಭರತ, ಒಂದು ಕಿರೀಟವಲ್ಲಂದ ಭರತನಿಗೆ ಪರಮಾತ್ಮನ ಪಾದಗಳೆಂಬ 2 ಕಿರೀಟಗಳು ಅವನ ತಲೆ ಮೇಲೆ ಬಂದು, ಕೊನೆಗೆ ಬಂದದ್ದೇನು 2 ಕಿರೀಟ ಬಂತು. ಭರತ ಹೋಗ್ತಾ ಇರುವಾಗ ಗುಹಾ ಹೇಳ್ತಾನೆ, ಧನ್ಯಸ್ತ್ವಂಚ ತ್ವಯಾತುಲ್ಯಂ ಪಶ್ಯಾಮಿ ಜಗತೀತಲೆ ಅಯತ್ನಾತ್ ಆಗತಂ ರಾಜ್ಯಂ ಎಸ್ತಂ ತಕ್ತುಮಿಹಚ್ಚಸಿ. ಒಂದು ರಾಜ್ಯಕ್ಕಾಗಿ ಅಣ್ಣ ತಮ್ಮಂದ್ರನ್ನು ಕೊಲ್ಲವರಿದ್ದಾರೆ, ಹೊಲ ಮನೆಗೋಸ್ಕರವಾಗಿ ಖೂನಿ ಮಾಡೋರಿದ್ದಾರೆ. ಅಂಥದ್ರೊಳಗೆ ಅನಾಯಾಸವಾಗಿ ಏನೂ ತಕರಾರಿಲ್ಲಾರ್ದೇನೆ ಬಂದಂಥ ರಾಜ್ಯವನ್ನು ಅಣ್ಣನಿಗೋಸ್ಕರವಾಗಿ ಬಿಡ್ತಾ ಇದ್ದಿ ಅಂತಂದಮೇಲೆ ನಿನ್ನಂಥ ತಮ್ಮ ಜಗತ್ತೊಳಗೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ಭರತ ಬರ್ತಾ ಇದ್ದ, ಲಕ್ಷ್ಮಣಂದ, ಅಣ್ಣ ಭರತ ಬರ್ತಾ ಇರೋದು ರಾಜ್ಯ ನಿಷ್ಕಂಟಕವಾಗಿ ಇರಬೇಕಂದ್ರೆ ನಿನ್ನನ್ನು ಕೊಲ್ಲಬೇಕು, ನಿನ್ನನ್ನು ಕೊಲ್ಲಿಕ್ಕಾಗಿ ಬರ್ತಾ ಇದ್ದಾನೆ ಅಂತ ಲಕ್ಷ್ಮಣ. ರಾಮಂದ, ಇಲ್ಲ, ಸ್ನೇಹೇನ ಅಕ್ರಾಂತ ಹೃದಯ, ಅವನು ನನ್ನ ಕೊಲ್ಲಿಕ್ಕೆ ಬರ್ತಾ ಇಲ್ಲಪ್ಪ, ನನ್ನ ಮೇಲೆ ಸ್ನೇಹ ಉಕ್ಕೇರಿ ತಡ್ಕೊಳ್ಳಿಕ್ಕಾಗಲಾದೆ ಬರ್ತಾ ಇದ್ದರು. ಇದು ತಿಳ್ಕೊಳ್ಳೋದು ಅಂತಂತ. ಋತ ಮತ್ತು ಸತ್ಯ ತಿಳಿದುಕೊಂಡು ನಡೆ, ಹಾನಿ ಇರೋದಿಲ್ಲ. ತಪ್ಪು ತಿಳ್ಕೊಂಡು ನಡಿಬೇಡ. ಸಾಮಾನ್ಯವಾಗಿ ಎಲ್ಲರೂ ತಪ್ಪು ತಿಳ್ಕೊಂಡು, ಇಬ್ಬರು ಮಾತಾಡ್ತಿದ್ರು ಅಂತಂದರೆ ನಮ್ಮನ್ನು ನೋಡಿದ್ರು 1-2 ಸಲ ಅಂದರೆ ನಾವೇನು ತಿಳ್ಕೊತೀವಿ ಹೇಳ್ರಿ, ನಮ್ಮ ಬಗ್ಗೆನೇ ಮಾತಾಡ್ಲಿಕ್ಕತ್ತಾನ ತಿಳ್ಕೊ. ಯಾರಾದರೂ ನೋಡಿ ನಕ್ಕು ಸ್ವಲ್ಪ ನಮ್ಮನ್ನು ನೋಡಿದ್ರು ಅಂದರೆ, ನೋಡಿದೆ ನಮ್ಮ ಚಂಡ್ಕಿ ಗಿಣ್ಕಿ ನೋಡಿ ನಗಲಿಕ್ಕತ್ತಾನ, ಪಾಪ ಅವ್ರು ಯಾವುದಕ್ಕೋ ನಗುತ್ತಿರ್ತಾರೆ, ಯಾರ್ದೋ ಮಾತಾಡಿರ್ತಾರೆ, ಬಟ್ ನಾ ಏನು ತಿಳ್ಕೊಂಡು ನನ್ನ ಬಗ್ಗೆ ಮಾತಾಡ್ಲಿಕ್ಕತ್ತಾನಂತ. ಸಾಮಾನ್ಯವಾಗಿ ಮೊಟ್ಟ ಮೊದಲು ತಿಳಿಯೋದೇನೆ ತಪ್ಪು ತಿಳುವಳಿಕೆ. ಯಾಕೆ? ತಮೋಗುಣ ಮೊದಲು ಕೆಲಸ ಮಾಡ್ತದೆ. ಎರಡನೇದ್ದು ಅವ್ರ ಬಗ್ಗೆ ಸಂಶಯ ಪಡ್ತೀವಿ, ಅದು ರಜೋಗುಣ ಕೆಲಸ ಮಾಡ್ತದೆ. ಸತ್ವಗುಣ ಮಾತ್ರ ಸರಿಯಾಗಿ ತಿಳಿದುಕೊಳ್ಳುವಂತೆ ಮಾಡ್ತಾರೆ. ಹಾಗಾದ್ರೆ ಇಡೀ ದಿವಸದೊಳಗೆ ನಾವು ಸಾತ್ವಿಕ ಆಹಾರ ಎಷ್ಟು ತಿಂತಿರ್ತೇವೋ ಅಷ್ಟು ಸರಿಯಾಗಿ ತಿಳ್ಕೊತೀವಿ, ರಾಜಸ ಆಹಾರ ಎಷ್ಟು ತಿಂತೀವೋ ಅಷ್ಟು ಭಾಳ ಸಂಶಯ ಪಡ್ತೀವಿ. ತಾಮಸ ಆಹಾರ ತಿಂದರೆ ಬರೀ ಇನ್ನೊಬ್ಬರ ಬಗ್ಗೆ ತಪ್ಪು ತಿಳ್ಕೋತೇ ಹೋಗ್ತೀವಿ. ಜಗಳ ಆಗೋದು, ಅಸಮಾಧಾನ ಆಗೋದು, ವೈರತ್ವ ಬರೋದು, ಇದು ತಪ್ಪು ತಿಳುವಳಿಕೆಯಿಂದ. ಅದಕ್ಕೆ ಶ್ರೀಮದಾಚಾರ್ಯರು ತಪ್ಪು ತಿಳುವಳಿಕೆಗೆ ದುಶ್ಯಾಸನ ಅಂತ ಕರೆದಿದ್ದಾರೆ. ಅಜ್ಞಾನಂ ದುರ್ಯೋಧನ, ನಮ್ಮಲ್ಲಿರುವ ಅಜ್ಞಾನ ದುರ್ಯೋಧನಂತೆ, ತಪ್ಪು ತಿಳುವಳಿಕೆ ದುಶ್ಯಾಸನಂತೆ. ತಪ್ಪು ತಿಳ್ಕೊಂಡಾಗ ಅವಮಾನ ಮಾಡ್ತೀವಿ, ದುಶ್ಯಾಸನ ಅವಮಾನ ಮಾಡಿದ ಆ ರೀತಿಯಾಗಿ ಅಂತ ಹೇಳ್ತಾನೆ. ಸ್ನೇಹೇನ ಅಕ್ರಾಂತ ಹೃದಯ. ರಾಮದೇವರು ವನವಾಸಕ್ಕೆ ಹೋದರು. ವನವಾಸಕ್ಕೆ ಹೋಗಬೇಕು ಅಂತಂದರೆ ತಾಯಿ ಕೌಸಲ್ಯ ಹೇಳಿದ್ಲು, ರಾಮ ವೇದದಲ್ಲಿ ಮೊಟ್ಟ ಮೊದಲು ಬರೋದು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ತಾಯಿಗೆ ಮೊದಲು ಮಹತ್ವ, ಆಮೇಲೆ ತಂದೆಗೆ ಮಹತ್ವ. ಹೌದಲ್ಲ? ಅಂದಮೇಲೆ ನಿಮ್ಮ ತಂದೆ ಅರಣ್ಯಕ್ಕೆ ಹೋಗು ಅಂತಂದಾನ, ನಾನು ತಾಯಿ, ನಾನು ಹೇಳ್ತಾ ಇದ್ದೀನಿ ಅರಮನೆಯೊಳಗಿರುವಂತ. ನೀನು ಮಾತೃದೇವೋಭವ ಅಂತ ವೇದ ವಚನ ಪರಿಪಾಲನೆ ಮಾಡ್ತೀಯಾ, ಪಿತೃದೇವೋಭವ ಅಂತ ವೇದ ವಚನ ಪರಿಪಾಲನೆ ಮಾಡ್ತೀಯಾ ಅಂತ ರಾಮನಿಗೆ ಸವಾಲು ಹಾಕ್ತಾಳೆ, ಧಾರ್ಮಿಕ ಸವಾಲು. ರಾಮಂದ ತಂದೆ ಮಾತು ಪರಿಪಾಲನೆ ಮಾಡ್ತೀನಿ ಅಂತಂದ. ಯಾಕೆ ಅಂತ ಕೇಳಲು 2 ಕಾರಣ ಕೊಟ್ಟ. ಒಂದನೇದ್ದು ನಿನ್ನ ರಕ್ಷಣೆ ಮಾಡಲಿಕ್ಕಾಗಿ,
ಎರಡನೇದ್ದು ಧರ್ಮದ ರಕ್ಷಣೆ ಮಾಡಲಿಕ್ಕಾಗಿ ಅಂತಂದ. ಕೌಸಲ್ಯ ನನ್ನನ್ನು ಹೆಂಗೆ ರಕ್ಷಣೆ ಮಾಡ್ತೀವಿ? ಹೌದು, ತಂದೆ ಗಂಡ ವನಕ್ಕೆ ಹೋಗು ಅಂತನ್ನೋದನ್ನು ತಪ್ಪಿಸಿ ಅರಮನೆಯೊಳಗಿರು ಅಂತೇಳಿ ಗಂಡನ ಮಾತನ್ನು ವಿರುದ್ಧ ಮಾಡಲಿಕ್ಕೆ ಹೊಂಟಿ ಅಂದಮೇಲೆ ನಿನಗೆ ಒಳ್ಳೆಯದಾಗ್ತದೆ? ಆಗೋದಿಲ್ಲ. ಅದನ್ನು ನಿನ್ನ ರಕ್ಷಣೆ ಮಾಡಲಿಕ್ಕಾಗಿ ನಾನು ಅರಣ್ಯಕ್ಕೆ ಹೋಗ್ತೀನಿ. ಎರಡನೇದ್ದು, ಧರ್ಮದಲ್ಲಿ ಸೌಲಭ್ಯ ಇರಬಾರ್ದು, ಕಾಠಿಣ್ಯ ಇರಬೇಕು. ಎಷ್ಟು ಕಷ್ಟಪಡ್ತೀವಲ್ಲ ಅಷ್ಟು ಧರ್ಮ ಉತ್ತಮ ಕ್ವಾಲಿಟಿ ಆಗ್ತದೆ. ಎಷ್ಟು ಸುಲಭವಾಗಿ ಮಾಡ್ತೀವಲ್ಲ, ಬದರಿಗೆ ಇಲ್ಲಿಂದ ಡೆಹ್ರಾಡೂನ್ಗೆ ಹೋಗೋದು, ಡೆಹ್ರಾಡೂನ್ದಿಂದ ಹೆಲಿಕಾಪ್ಟರ್ದಲ್ಲಿ ಬದರಿಗೆ ಹೋಗ್ಬಾರ್ದು, ಅವನಿಗೆ ಪುಣ್ಯ ಎಷ್ಟು ಬರ್ತದೆ? ಮತ್ತು ಹೆಲಿಕಾಪ್ಟರ್ದಿಂದ ಬಂದ, ಡೆಹ್ರಾಡೂನ್ ಬೆಂಗಳೂರಿಗೆ ಬಂದ, ಮುಂಜಾನೆ ಹೋದವ ಬದರಿ ಯಾತ್ರಾ ಮಾಡ್ಕೊಂಡು ಸಾಯಂಕಾಲ ಮತ್ತೆ ಊಟಕ್ಕೆ ಮನೆಗೆ ಬಂದುಬಿಟ್ಟಿರ್ತಾನೆ. ನಾವು ಒಂದು ದಿವಸ ನಾವು ಬದರಿ ಯಾತ್ರಾ ಮಾಡ್ಕೊಂಡು ಬಂದೀವಿ. ಹೌದು, ನೀನು ಪುಣ್ಯ ಎಷ್ಟು? ಏನು ಕಷ್ಟಪಟ್ಟು? ಧರ್ಮದೊಳಗೆ ಕಷ್ಟಪಡಬೇಕು, ತ್ರಾಸಾಗಬೇಕು, ಅಂದ್ರೆ ಆ ಧರ್ಮಕ್ಕೆ ಕಿಮ್ಮತ್ತು ಜಾಸ್ತಿ ಇರ್ತದೆ. ಅದಕ್ಕೆ ನಮ್ಮ ಸ್ನಾನಕ್ಕೆ ಮಹತ್ವ ಯಾವಾಗ ಬರ್ತದೆ? ಕಾರ್ತಿಕ ಮಾಸದೊಳಗೆ ಥಂಡಿಯೊಳಗೆ ಸ್ನಾನ ಮಾಡಿದರೆ ಸ್ನಾನಕ್ಕೆ ಮಹತ್ವ. ಏಕಾದಶಿ ಉಪವಾಸಕ್ಕೆ ಮಹತ್ವ ಯಾವಾಗದ ಹೇಳ್ರಿ? ದಶಮಿ ದಿವಸ ಆ ಉತ್ತತ್ತಿನ ಹಾಲೊಳಗೆ ಹಾಕಿ ಚಂದ ಕುದಿಸಿ ರಾತ್ರಿ ದಶಮಿ ಕುಡಿ. ಯಾಕಂದ್ರೆ ನಾಳೆ ಏಕಾದಶಿ ತ್ರಾಸಾಗಬಾರ್ದಂತ. ಏಕಾದಶಿ ತ್ರಾಸಾಗಬಾರ್ದು ಅಂದ್ರೆ ಏಕಾದಶಿ ಮಾಡ್ತೇಕೆ ನೀನು? ತ್ರಾಸಾಗಬೇಕು ಅಂತಲೇ ಮಾಡಬೇಕಾಗಿರ್ತದೆ. ಅದಕ್ಕೆ ಯಾವ ಧರ್ಮದಲ್ಲಿ ಕಾಠಿಣ್ಯವಿದೆ ಆ ಧರ್ಮಕ್ಕೆ ಮಹತ್ವ ಇದೆ. ಅಮ್ಮ, ನೀ ಹೇಳುವ ಧರ್ಮ ಸುಖ, ಜಯ ಜಯಕಾರ ಹಾಕ್ತಾರೆ, ಅರಮನೆಯೊಳಗಿರ್ತೇನೆ, ಹಂಸ ತೂಲಿಕಾ ಮಂಚದ ಮೇಲೆ ಮಲ್ಕೊಳ್ತೇನೆ, ಇದು ಧರ್ಮ ಅಲ್ಲ. ಆರ ಅಪ್ಪ ಹೇಳುವ ಧರ್ಮದೊಳಗೆ ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಗಿಂದು, ಅಲ್ಲೇ ಹುಲ್ಲಿನ ಮೇಲೆ ಮಲ್ಕೊಳ್ತೇನೆ, ಕಠಿಣವಿರ್ತದೆ. ಅದಕ್ಕೆ ಅಂಥೇಳಿ ನೋಡಿರಿ, ಸೀತಾದೇವಿಯ ಪರೀಕ್ಷಾ, ಮಗನ ಪರೀಕ್ಷಾ, ತಂದೆ ತಾಯಿಗಳ ಪರೀಕ್ಷೆ ಇದರೊಳಗೆಲ್ಲ ಬಂತು. ಅರಮನೆಯೊಳಗಿರಬೇಕಾದ ಸೀತಾದೇವಿ ಗಂಡನ ಜೊತೆಗೆ ಜೋಪಡಿ ಪಟ್ಟಿಯೊಳಗಿದ್ದಾಳೆ, ಗುಡಿಸಲೊಳಗಿದ್ದಾಳೆ. ಆದರೆ ಎಲ್ಲೇ ಇದ್ದರೂ ಸೀತಾರಾಮರು ಸಂತೋಷದಿಂದ ಸುಖವಾಗಿ ಇದ್ದಾರೆ. ಆಗ ಸೀತಾಪಹಾರವಾಗ್ತದೆ. ಇದು ಬೇರೆ ವಿಷಯ, ಆದರೂ ಒಂದು ಮಾತು ಹೇಳಲೇಬೇಕು, ಇದು ಅವಿಭಕ್ತ ಕುಟುಂಬಕ್ಕೆ ಬಾಧಕವಾದಂಥ ವಿಚಾರ. ಸೀತಾದೇವಿ ಗಂಡನ ಬಿಟ್ಟು ಹೋಗೋ ಪ್ರಸಂಗ ಯಾಕೆ ಬಂತು? ಹಂಗಾರೆ ಇವತ್ತು ಆಕೆ ಬರೀ ಬಿಟ್ಟು ಹೋದ್ಲು, ಇವತ್ತು ಡೈವೋರ್ಸ್ ತಗೊಂಡು. ಯಾಕೆ ಬಂತು ಗೊತ್ತದೇನು? ಯಾಕೆ ಬಂತ್ರಿ? ಬಂಗಾರ ಸಂಬಂಧ ಬಂತು. ಬಂಗಾರದ ಜಿಂಕೆಯನ್ನು ನೋಡಿದ್ಲು. ಇಷ್ಟು ಗಂಡನ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಸೀತಾದೇವಿ ಏನು ಮಾಡಿದ್ಲು? ಹಠ ಮಾಡಿದ್ಲು. ನಾನೇನು ಹೇಳಿದೆ? ಹಠ ಅವಿಭಕ್ತ ಕುಟುಂಬಕ್ಕೆ ಬಾಧಕ, ಚಟ ಅವಿಭಕ್ತ ಕುಟುಂಬಕ್ಕೆ ಬಾಧಕ. ಅಂದರೆ ಸೀತಾದೇವಿ ಏನು ಮಾಡಿದ್ಲು? ಬರೇ ಬಂಗಾರದ ಜಿಂಕೆಯನ್ನು ಅಪೇಕ್ಷೆ ಮಾಡಲಿಲ್ಲ, ಅದನ್ನು ಹಠ ಮಾಡಿದ್ಲು. ಲಕ್ಷ್ಮಣ ಹೇಳ್ದ, ಅವರು ರಾಕ್ಷಸರು, ಮಾಯಾದಿಂದ ಬಂದಾರ, ತಿಳ್ಕೊ ನೀನು. ಬಂಗಾರದ ಜಿಂಕೆ ಇರ್ತದೇನು? ಇದ್ರೂ ಜ್ಯುವೆಲರ್ಸ್ ಅಂಗಡಿಯೊಳಗೆ ಇರ್ತದೆ, ಹಿಂಗೆ ಓಡಾಡ್ತದೇನು? ಬಂಗಾರದ ಓಡಾಡ್ರೆ ಬಂಗಾರ ಗಿಣಿ ಓಡಾಡ್ತದೆ, ಬಂಗಾರ ಮಕ್ಕಳಿಗೆ ಅಂತಾರಟ್ಟೆ ಹೊರತು ಅದೇನು ಖರೆ ಬಂಗಾರ ಅಲ್ಲ. ಸೊ ಬಂಗಾರದ ಒಂದು ಜಿಂಕೆ ಓಡಾಡಬಹುದಾ? ವಿಚಾರ ಮಾಡು. ಇಷ್ಟು ತಿಳುವಳಿಕೆ ಅದ. ಬೇಕು ಅಂದ್ರೆ ಬೇಕು. ನೋಡ್ರಿ, ಮನುಷ್ಯನನ್ನು, ಅವನ ಬುದ್ಧಿಯನ್ನು ಅವರ ಹಠ ನುಂಗಿ ಹಾಕಿಬಿಡ್ತದೆ, ತಿಳುವಳಿಕೆಯನ್ನು ನುಂಗಿ ಹಾಕಿಬಿಡ್ತದೆ, ತನ್ನ ಕೆಲಸ ಮಾಡ್ಕೋತದೆ. ಹೆಂಗೆ ಗುರುಕುಲ ಪದ್ಧತಿಯನ್ನು ಹಾಳು ಮಾಡಿದ್ದಕ್ಕೆ ಬ್ರಿಟಿಷರು ತಮ್ಮ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೆಂಗೆ ಒತ್ತಿ ಛಾಯ ಗಟ್ಟಿ ಮಾಡಿದ್ರೋ, ಹಂಗೆ ಈ ಹಠ ಏನು ಮಾಡ್ತದೆ? ತನ್ನ ರಾಜ್ಯವನ್ನು ನಡೆಸಲಿಕ್ಕಾಗಿ ತಿಳುವಳಿಕೆಯನ್ನು ನುಂಗಿಬಿಡ್ತದೆ. ದೈವಂತು ಗ್ರಸತೆ ಬುದ್ಧಿಂ, ಮಹಾಭಾರತ ಹೇಳ್ತದೆ. ಆ ದೈವ ತಿಳುವಳಿಕೆ ನುಂಗಿ, ಆ ಕ್ಷಣ ಏನೂ ತಿಳುವಳಿಕೆ ಬರೋಂಗಿಲ್ಲ, ತಲೆಯಾಗ ಹೊಳೆಂಗೇ ಇಲ್ಲ. ಲಕ್ಷ್ಮಣನಿಗೆ ಅನಬಾರದ ಮಾತಂತಾಳೆ, ಅಂದು ತನ್ನ ಹಠ ಸಾಧಿಸ್ತಾಳೆ. ಸೊ ಹಠ ಮಾಡಿದ್ದಕ್ಕೆ ಗಂಡನನ್ನು ಬಿಡಬೇಕಾಯಿತು, ಹಠ ಮಾಡಿದ್ದಕ್ಕಾಗಿ ಗಂಡನಿಂದ ದೂರ ಇರಬೇಕಾಯಿತು. ಹಂಗಾರೆ ಸೀತಾದೇವಿ ಸಂಸಾರದಲ್ಲಿ ಹೆಣ್ಣಿಗೆ ಕೊಟ್ಟ ಸಂದೇಶ ಏನು ಅಂದರೆ, ಬೇಕು ಅಂತನ್ನೋದು ಬಾಧಕವಲ್ಲ, ಬೇಕೇ ಬೇಕು ಅಂತನ್ನೋದು ಇದು ಬಾಧಕ. ಬೇಕು ಅಂತನ್ನೋದು ಇದು ಸಹಜ. ಯಾವುದಾದ್ರೂ ಒಂದು ವಸ್ತು ನೋಡಿದ ಕೂಡ ಬೇಕು ಅಂತ ಅನ್ನಿಸ್ತದೆ. ಬಂಗಾರದ ಹಾರ ನೋಡಿದ್ರು ಹಾಕೋಬೇಕು ಅಂತ ಅನ್ನಿಸ್ತದೆ.
ಬೇಕು ಅಂತನ್ನೋದು ನಿನ್ನ ಜೀವನಕ್ಕೆ ಏನೂ ಬಾಧಕವಲ್ಲ. ಆದರೆ ಬೇಕೇ ಬೇಕು ಅಂತಿನ ಹಠ ಅದ ನೋಡ್ರಿ, ಅದು ಜೀವನಕ್ಕೆ ಬಾಧಕವಾಗ್ತದೆ. ಮಾಡಬಾರ್ದು. ಗಂಡನಿಂದ ಬೇರೆ ಇರಬೇಕಾಗ್ತದೆ. ಅದರ ಸಂಬಂಧ ದೊಡ್ಡ ಯುದ್ಧ ಆಗ್ತದೆ. ಇಷ್ಟು ಯುದ್ಧ ಆದಮೇಲೂ ಎಷ್ಟು ಸುಖವಾಗಿರ್ತೀವೋ ಗೊತ್ತಿಲ್ಲ. ಅದಕ್ಕೆ ಈ ಪ್ರಸಂಗವನ್ನು, ಅದು ಬಂಗಾರದ ಬಗ್ಗೆನೇ ಬರ್ತದೆ. ಮದುವೆ ಆಗೋಕ್ಕಿಂತ ಮೊದಲೇಕ ಶೃಂಗಾರ, ಮದುವೆ ಆದ ಮೇಲೆ ಬಂಗಾರ, ಕೊನೆಗೂ ಹೋಗೋದು ಅಂಗಾರ. ಈ ಮದುವೆ ಆದಮೇಲೆ ಬಂಗಾರದ ಬಗ್ಗೆ ಭಾಳ ವ್ಯಾಮೋಹ ಇರ್ತದೆ. ಅದಕ್ಕಾಗಿ ಆ ವ್ಯಾಮೋಹದಲ್ಲಿ ನಮ್ಮ ಕುಟುಂಬವನ್ನು ಹಾಳು ಮಾಡ್ಕೊಳ್ತೀವಿ, ಗಂಡನ ಜೊತೆಗೆ ವಿರೋಧ ಕಟ್ಕೊಳ್ತೀವಿ. ಅದಕ್ಕೆ ಇದೆಲ್ಲ ವಿಚಾರ ಮಾಡಿಕೊಂಡು ಎಷ್ಟು ಆಸೆ ಮಾಡಬೇಕು ಅಷ್ಟೇ ಆಸೆ ಮಾಡಬೇಕು. ಅದಕ್ಕೆ ನಾನು ಕೊನೆಯ ಮಾತು ಹೇಳ್ತೇನೆ, ಆಸೆ ಆಸ್ತಿಕತನದಲ್ಲಿ ಇರಬೇಕೇ ಹೊರತು ಆಸ್ತಿಯಲ್ಲಿ ಇರಬಾರದು. ಆಸೆ ಆಸ್ತಿಕತನದಲ್ಲಿ ಹೋಗಬೇಕೇ ಹೊರತು ಆಸ್ತಿಯಲ್ಲಿ ಸೇರಬಾರದು. ಅದಕ್ಕೆ ಆಸ್ತಿಯಲ್ಲಿ ಸೇರಿದರೆ ಕುಟುಂಬ ವಿಭಾಗವಾಗ್ತದೆ. ಆಸ್ತಿಕತನದಲ್ಲಿ ಆಸೆ ಬಂದರೆ ಕುಟುಂಬ ಇನ್ನೂ ಗಟ್ಟಿಯಾಗ್ತದೆ. ಗಂಡ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನನ್ನ ಹೆಂಡತಿ ಇಂತಿಂಥ ಒಳ್ಳೆಯ ಅಪೇಕ್ಷೆ ಮಾಡಿದ್ಲು, ನನ್ನ ಹೆಂಡತಿ ಇಂತಿಂಥ ಸಂಕಲ್ಪವನ್ನು ಮಾಡಿದ್ಲು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಕುಟುಂಬ ಇನ್ನೂ ಗಟ್ಟಿಯಾಗ್ತದೆ. ಎಂಸೀಲ್ ಆದಂಗೆ ಆಗ್ತದೆ. ಎಂಸೀಲ್ ನೋಡಿರಲಿಲ್ಲ? ಎಂಸೀಲ್ ಹೆಂಗಿರ್ತದೆ? 1, 2 ಇರ್ತದೆ. ಅವು ಎರಡೂ ಕೂಡಿದ್ರೇ ಗಟ್ಟಿ ಆಗ್ತದೆ. 2ರ ಪೈಕಿ 1 ಹಚ್ಚರಿ ಗಟ್ಟಿ ಆಗೋದಿಲ್ಲ, ಇದನ್ನು ಹಚ್ಚರಿ ಗಟ್ಟಾಗಲ್ಲ. ಅವು ಎರಡೂ ಕೂಡಿದ್ರೆ ಇಷ್ಟು ಗಟ್ಟಿ ಆಗ್ತದಲ್ಲ, ಕಬ್ಬಿಣವನ್ನು ಕಿತ್ಲಿಕ್ಕೆ ಬರೋಂಗಿಲ್ಲ ಅಂತ ಅನ್ನುವಷ್ಟು ಗಟ್ಟಿ ಆಗ್ತದೆ. ಅಂದರೆ ಗಂಡ ಹೆಣ್ತಿದ್ರೆ ಎಂಸೀಲ್ ಇದ್ದಂಗೆ, ಮಿಸ್ಸೆಸ್ ಆ್ಯಂಡ್ ಮಿಸ್ಟರ್, ಎಂ. ಅವು ಎರಡು ಯಾವಾಗಲೂ ಎಷ್ಟು ಗಟ್ಟಿ ಹಾಕೋತ ಹೋಗ್ತಾವೋ ಅಷ್ಟು ಗಟ್ಟಿ ಸಂಸಾರ ಕುಟುಂಬ ಆಗ್ತದೆ ಅಂತನ್ನೋದಕ್ಕಾಗಿ ಮರ್ತ್ಯ ಅವತಾರಸ್ತ್ವಿಹ ಮರ್ತ್ಯ ಶಿಕ್ಷಣ. ಭಗವಂತ ಅವತಾರ ಮಾಡಿದ್ದು ಎದಕ್ಕೆ ಅಂದರೆ ಮರ್ತ್ಯರಿಗೆ ಶಿಕ್ಷಣ ಮಾಡಲಿಕ್ಕಾಗಿ. ಬರ್ತೀಯ, ಬದುಕ್ತೀಯ, ಹೋಗ್ತೀಯ. ಬಂದು ಬದುಕಿ ಹೋಗುವಾಗ ನೀನು ಮಾಡಬೇಕಾದ ಕಾರ್ಯಕ್ರಮಗಳನ್ನು ಹೆಂಗೆ ಕೈಗೊಳ್ಳಬೇಕು ಅಂತನ್ನೋದನ್ನು ಭಗವಂತ ಸ್ವತಃ ತಾನು ಮಾಡ್ತಾನೆ. ಯಾಮ್ಯಾಂ ಪರೈಷ ಉರುದೈವ ಕರೋತಿ ಲೀಲಾಂ ತಾಂ ಕರುತ್ತನು ತಥೈವ ರಮಾಪಿ ದೇವಿ. ಪರಮಾತ್ಮ ಹೇಗೆ ಮಾಡ್ತಾನೋ ಹಾಗೆ ಲಕ್ಷ್ಮೀದೇವಿನೂ ಕೂಡ ಮಾಡ್ತಾಳೆ. ರಾಮನಿಗೆ ಮತ್ತು ಸೀತಾದೇವಿಗೆ ಎಂದಿಗೂ ವಿಯೋಗವಿಲ್ಲ. ನಿತ್ಯಾಭಿಯೋಗಿನಿಯಾಗಿರ್ತಕ್ಕಂಥವರು. ಅವರಿಗೆ ಸಂಸಾರ, ಪುಣ್ಯ, ಪಾಪ, ಸುಖ, ದುಃಖ ಯಾವುದೂ ಇಲ್ಲ. ಸ್ವರೂಪಾನಂದದಲ್ಲಿ ನಿತ್ಯರತರಾಗಿರ್ತಕ್ಕಂಥ ಆ ಲಕ್ಷ್ಮೀನಾರಾಯಣರು ಇಲ್ಲಿ ಬಂದು ತೋರಿಸೋದು ನಾಟಕವೇ ಹೊರತು ಅಲ್ಲ. ಆಗರ್ಭ ಶ್ರೀಮಂತ ಭಿಕ್ಷುಕನ ಪಾತ್ರವನ್ನು ಇಷ್ಟು ಚಂದ ಮಾಡ್ತಾನಲ್ಲ, ಅವ ಕೆಳಗಿಳಿದುಕೊಂಡು ನಾವು ₹1 ಹಾಕಬೇಕು ಅಂತನ್ನುವಷ್ಟು ಚೆಂದಾಗಿ ಭಿಕ್ಷುಕನ ಪಾತ್ರವನ್ನು ಮಾಡ್ತಾನೆ. ಒಳಗೆ ಗ್ಲಿಸರಿನ್ ಹಚ್ಕೊಂಡು ಅಳ್ತಾರಲ್ಲ, ಎಷ್ಟು ಚಂದ ಅಳ್ತಾರಂದ್ರೆ ಟಿ ವಿ ಮುಂದೆ ಕೂತವ್ರು ಕರೆನೇ ಅಳ್ಕೋತ ಕೂತಿರ್ತಾರೆ. ಯಾಕ್ರಿ ಅಳ್ಳಿಕತ್ತೀರಿ? ಏನು ನೋಡ್ರಿ, ಸೀನ್ ನೋಡ್ರಿ ಅಂತ. ಅಲ್ಲ, ಅವ್ರು ಅಳಂಗೇ ಇಲ್ಲ. ಅವರು ಅಳುವಂತೆ ನಾಟಕ ಮಾಡ್ತಾರೆ. ಅಂದರೆ ನಮ್ಮನ್ನೂ ಅಳಿಸುವಷ್ಟು ನಾಟಕ ಮಾಡ್ತಾರೆ. ಅಂದರೆ ಅದೇ ನಿಜವಾಗಿರ್ತಕ್ಕಂಥ ನಾಟ್ಯ ಅಂತನ್ನುವಂತೆ ಈ ಭೂಮಿ ಎಂಬ ರಂಗಮಂಚದಲ್ಲಿ ಭಗವಂತ ಬಂದು ಅಲ್ಲಿ ನಾಟಕವನ್ನು ಮಾಡ್ತಾನೆ. ಕಪಟ ನಾಟಕ ಸೂತ್ರಧಾರಿ. ಆ ನಾಟಕದಲ್ಲಿ ಒಂದು ಸಂದೇಶ ಇರ್ತದೆ. ನೀವು ರಾಮಾಧಿವತ್ ವರ್ತಿತವ್ಯಂ ನ ರಾವಣಾಧಿವತ್ ಅಂತನ್ನುವ ಕಾವ್ಯದ ಮೂಲ ಉದ್ದೇಶ ಅಂತಂತಾರೆ. ಆ ರೀತಿಯಾಗಿ ಭಗವಂತ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಒಂದು 3 ದಿನದ ಈ ರಾಮನವಮಿಯ ಒಂದು ಪವಿತ್ರವಾದಂತಹ ಸಂದರ್ಭ. ಈ ಸಂದರ್ಭದೊಳಗೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಹೆಚ್ಚು ತತ್ವದ ವಿಚಾರವನ್ನು ನಾನು ಬಿಚ್ಚಲಿಕ್ಕೆ ಹೋಗಿಲ್ಲ. ಯಾಕಂದರೆ ಇವತ್ತಿನ ಕಾಲಕ್ಕೆ ಅದಕ್ಕಿಂತಲೂ ಮಹತ್ವಪೂರ್ಣವಾದದ್ದು ನಮ್ಮ ಜೀವನ, ಬಹಳ ಮಹತ್ವಪೂರ್ಣವಾದದ್ದು. ಇದಾದ ಮೇಲೆ ಇದರೆಲ್ಲ ಮನೆಯಲ್ಲಿಯೇ ತಿದ್ದುಪಡಿ ಆದ ಮೇಲೆ ತತ್ವಕ್ಕೆ ಬರ್ತೇವೆ. ತತ್ವ ಆದ ಮೇಲೆ ಧ್ಯಾನ ಆಹ್ವಾನ ಬರ್ತೇವೆ. ಅದಾದಮೇಲೆ ಭಗವಂತನ ದರ್ಶನವಾಗಬೇಕು. ಅದು ಮೂಲತಃ ನಮ್ಮ ಜೀವನದಲ್ಲಿ ಅನೇಕ ತಿಳುವಳಿಕೆಗಳು, ತ್ಯಾಗಗಳು, ತಾಳ್ಮೆಗಳು ಬೇಕು ಅಂತನ್ನೋದಕ್ಕೆ ಒಂದು ರಾಮಾಯಣದ ಒಂದು ಸಂದೇಶವನ್ನು 3 ದಿನಗಳವರೆಗೆ ಹೇಳಿದ್ದೇವೆ. ವ್ಯಾಸರಾಯರ ಪವಿತ್ರವಾದಂತಹ ಸನ್ನಿಧಾನವಿದೆ ಮತ್ತು ಅವರ ಗ್ರಂಥಗಳ ಇವತ್ತಿಗೂ ಕೂಡ ಪರಕೀಯ ಮತದಲ್ಲಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪ್ರಚಾರ ಬಹಳ ಇಲ್ಲ. ಆದರೆ ನ್ಯಾಯಾಮೃತದ ಪ್ರಚಾರ ಮಾತ್ರ ಸಿಕ್ಕಾಪಟ್ಟಿ ಇದೆ. ಆ ರೀತಿಯಾಗಿ ನ್ಯಾಯಸುಧಾಕ್ಕೆ ಪರಕೀಯರ ವ್ಯಾಖ್ಯಾನಗಳು, ಖಂಡನೆಗಳಕ್ಕಿಂತ ನ್ಯಾಯಾಮೃತಕ್ಕೆ ಬಹಳ ಮಾಡಿದ್ದರಿಂದ ಅಲ್ಲಿ ಅಷ್ಟು ಪ್ರಚಾರದಲ್ಲಿ ಬಂತು. ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತಹ ನ್ಯಾಯಾಮೃತ, ತರ್ಕತಾಂಡವ ಮತ್ತು ಚಂದ್ರಿಕಾ ಅದ್ಭುತವಾದಂತಹ ಗ್ರಂಥಗಳು. ವ್ಯಾಸತ್ರಯ ಇವತ್ತು ಶ್ರೀಮನ್ಯಾಯಸುಧಾ ಓದ್ತಾನೆ ಅಂದರೆ ಅವನು ಮಹಾಪಂಡಿತ. ವ್ಯಾಸತ್ರಯವನ್ನು ನ್ಯಾಯಸುಧಾ ಓದಿದ ಮೇಲೆ ವ್ಯಾಸತ್ರಯ ಓದ್ತಕ್ಕಂಥ ಪದ್ಧತಿ, ನ್ಯಾಯಸುಧಾ ಓದಿದ ಮೇಲೆ ವ್ಯಾಸತ್ರಯ ಓದ್ತಕ್ಕಂಥ ಪದ್ಧತಿ.
ಅಂದರೆ ನ್ಯಾಯಸುಧಾ ಓದಿದ ಮೇಲೆ ಮುಂದೆ ಅವನು ಯೋಗ್ಯತಾ ನೋಡ್ತಾರೆ. ವ್ಯಾಸತ್ರಯ ಓದುವ ಯೋಗ್ಯತಾ ಇದೆಯಾ ಇಲ್ಲ, ಇಲ್ಲ ಅಂದರೆ ನಡಿ ಹೋಗಪ್ಪ ಮನೆಗೆ, ನಿನ್ನ ಜೀವನ ಮಾಡ್ಕೊ ಹೋಗು ಅಂತಂತಾರೆ. ಯೋಗ್ಯತಾ ಇತ್ತು ಅಂದರೆ ವ್ಯಾಸತ್ರಯವನ್ನು ಇನ್ನೊಂದು 2 ವರ್ಷ ಬಿದ್ದು ಓದಬೇಕು ಅಂತನ್ನುವ ಒಳ್ಳೆಯ ಬುದ್ಧಿವಂತರಿಗೆ ಮಾತ್ರ ಇದು ಮೀಸಲಾಗಿರ್ತಕ್ಕಂಥ ಮಹಾಗ್ರಂಥಗಳು. ಅದ್ಭುತವಾದಂತಹ ಪಾಂಡಿತ್ಯ, ಅದ್ಭುತವಾದಂತಹ ಚಾತುರ್ಯ, ಟೀಕಾಕೃತ್ಪಾದರ ದಿವ್ಯವಾದಂತಹ ಸೇವೆಯನ್ನು ಮಾಡಿದ ಮಹಾನುಭಾವರು ವ್ಯಾಸರಾಯರು. ಅವರ ಸ್ಮರಣೆ ಮಾಡಿದ್ರೇ ನಮಗೆ ಪವಿತ್ರವಾದಂತಹ ಜ್ಞಾನ ಬರುತ್ತದೆ. ಅಂಥ ಒಂದು ಪವಿತ್ರ ಸಂದರ್ಭದೊಳಗೆ ವೆಂಕಟೇಶ ದೇವರ ದಿವ್ಯ ಸನ್ನಿಧಾನ, ಸತ್ಯನಾರಾಯಣರ ದಿವ್ಯ ಸನ್ನಿಧಾನ, ಮುಖ್ಯಪ್ರಾಣದೇವರವರು, ಮಂತ್ರಾಲಯ ಪ್ರಭುಗಳು, ಇವರೆಲ್ಲರ ಒಂದು ಸನ್ನಿಧಾನದೊಳಗೆ ಒಂದೆರಡು ಅನುವಾದವನ್ನು ಮಾಡತಕ್ಕಂಥ, ಧ್ಯಾನ ಸತ್ವದಲ್ಲಿ ಒಂದು ಸೇವೆ ಮಾಡತಕ್ಕಂಥ ಭಾಗ್ಯವನ್ನು ನಮ್ಮ ರಮೇಶ್ ಅವರು ಕೊಟ್ಟರು. ಇಲ್ಲಿದ್ದಂತಹ ನಮ್ಮ ಪ್ರಮೋದಾಚಾರ್ಯರು, ಉಳಿದೆಲ್ಲ ಸಿಬ್ಬಂದಿಗಳು ಬಹಳ ಆದರ ಗೌರವದಿಂದ ವಿದ್ವಾಂಸರನ್ನು ನೋಡಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ದೇವರು ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ವಿಶೇಷವಾಗಿ ಕೊಡಲಿ ಅಂತ ಕೇಳ್ತಾ, 3 ದಿವಸ ಅತ್ಯಂತ ತಾಳ್ಮೆಯಿಂದ ನೀವು ಕೇಳಿದ್ದೀರಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದರೆ ಒಂದೊಂದು ಗುಂಡಿದ್ದಂಗೆ ಸೀದಾ ಎದಿಗೆ ಹೋಗಿ ಟಳ್ಳು ಅನ್ನಿಸ್ತಕ್ಕಂಥದ್ದು. ಆದರೂ ಕೂಡ ನೀವು ಇಷ್ಟು ವಿಶ್ವಾಸ, ಭಕ್ತಿ, ಶ್ರದ್ಧೆಯಿಂದ ಬಂದಿದ್ದರಿಂದ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.